ನಮಸ್ಕಾರ. ಏಮ್ ಹಾಸ್ಪಿಟಲ್ ಅರ್ಪಿಸುವ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ವೀಕ್ಷಕರೇ, ಬೆನ್ನು ನೋವು, ಕುತ್ತಿಗೆ ನೋವಿನಿಂದ ನರಳುತ್ತಿರೋರಿಗೆ ರೋಬೋಟಿಕ್ ಲೇಸರ್ ಥೆರಪಿಯಿಂದ ಹೇಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಎಂಬುದರ ಬಗ್ಗೆ ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ನುರಿತ ವೈದ್ಯರು ವಿಶೇಷ ಮಾಹಿತಿಯನ್ನ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ರೋಬೋಟಿಕ್ ಲೇಸರ್ ಥೆರಪಿ ಬಗ್ಗೆ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗೌತಮ್. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮೇಡಮ್. ಮೊದಲಿಗೆ ಈ ರೋಬೋಟಿಕ್ ಲೇಸರ್ ಥೆರಪಿ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಇದು ಯಾವ ರೀತಿ ಥೆರಪಿ ಅನ್ನೋದೇ ಗೊತ್ತಿಲ್ಲ. ಇದು ಯಾವುದಕ್ಕೆ ಕೊಡ್ತಾರೆ, ಏನು ಇದರ ವಿವರವನ್ನ ತಿಳಿಸ್ಕೊಡಿ ಡಾಕ್ಟರ್. ಮೇಡಮ್, ಇದೇನಂತಂದ್ರೆ ಒಂದು ಹೊಸ ಶೈಲಿಯ ಒಂದು ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಏನಂತಂದ್ರೆ ಇದುವರೆಗೂ ಇಂಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡದೇ ಇರುವಂಥ ಒಂದು ಟ್ರೀಟ್ಮೆಂಟ್ ನಮ್ಮಲ್ಲಿ ಇವಾಗ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ನಮ್ಮಲ್ಲಿರುವಂಥ ರೋಬೋಟಿಕ್ ಲೇಸರ್ಗೆ ಬಳಕೆ ಆಗುವಂಥ ಮೆಷಿನ್ ಏನಿದೆ, ಸೊ ಇದು ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಜನರಿಗೆ ಏನಂತಂದರೆ ಸ್ವಾಭಾವಿಕವಾಗಿ ಸ್ವಲ್ಪ ಏನಂತಂದರೆ ಆತಂಕ ಆ ಥರ ಇರ್ಬೋದು, ಭಯ ಇರ್ಬೋದು, ಅಥವಾ ಇದೇನು ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಒಂದು ಡೌಟ್ ಇರ್ಬೋದು. ಸೊ ಇದಕ್ಕೆ ಇದೇನಂತಂದರೆ ಇದ್ರ ಮೇಯ್ನ್ ಉದ್ದೇಶ ಏನು ಅಂತಂದರೆ, ನಮ್ಮದು ಶರೀರದಲ್ಲಿ ಏನೇ ಒಂದು ಕಾಯಿಲೆ ಬಂದರೂ, ಏನೇ ಒಂದು ಗಾಯ ಆದರೂ ನಮ್ಮ ಶರೀರ ಮ್ಯಾಕ್ಸಿಮಮ್ ಅದನ್ನು ವಾಸಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ. ನಮ್ಮಲ್ಲಿ ಆ ಬಾಡಿನಲ್ಲಿ ಹೀಲಿಂಗ್ ಕೆಪಾಸಿಟಿ ಇರುತ್ತೆ. ಇವಾಗ ಒಂದು ಮುಳ್ಳು ತರ್ಚಿದ್ರು ಕೂಡ ಒಂದು ವಾರದಲ್ಲಿ ಆ ಗಾಯ ವಾಸಿ ಆಗುತ್ತೆ. ಸೊ ಇದೇ ವಾಸಿ ಆಗುವಂಥ ಕೆಪಾಸಿಟಿ ಏನಿದೆ ಅದನ್ನು ಇನ್ನಷ್ಟು ಜಾಸ್ತಿ ಮಾಡೋಕ್ಕೆ ನಮ್ಮಲ್ಲಿ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ನಾವೇನು ಅರ್ಥ ಮಾಡ್ಕೊಳ್ಬೋದು ಅಂತಂದರೆ, ನಮ್ಮಲ್ಲಿ ಇವಾಗ ಏನೇ ಒಂದು ಗಾಯ ಆದರೂ ಕೂಡ ನಮ್ಮ ಶರೀರನೇ ಅದು ವಾಸಿ ಮಾಡ್ಕೊಳ್ತಾ ಇದೆ. ಈ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಏನಂತಂದ್ರೆ ಅದನ್ನು ಇನ್ನಷ್ಟು ಸಪೋರ್ಟ್ ಮಾಡುತ್ತೆ. ಅದಕ್ಕೆ ಬೇಕಾಗಿರುವಂಥ ಹೀಲಿಂಗ್ ಫ್ಯಾಕ್ಟರ್ಸ್ ಏನಿದೆ ಅದನ್ನು ಪ್ರೊವೈಡ್ ಮಾಡಿ ನಮ್ಮದು ಬಾಡಿನಲ್ಲಿ ನ್ಯಾಚುರಲ್ ಹೀಲಿಂಗ್ ಅನ್ನು ಇನ್ನಷ್ಟು ಜಾಸ್ತಿ ಮಾಡುತ್ತೆ. ರೋಬೋಟಿಕ್ ಅಂದ್ರೆ ಸ್ಪೆಷಲಿ ಮಷಿನ್ಗಳು ಮಾಡುವಂತಹ ಕೆಲಸ. ಅಂದ್ರೆ ಈ ಒಂದು ಥೆರಪಿಯಲ್ಲಿ ಯಾವುದೇ ವೈದ್ಯರು ಸಹ ಭಾಗಿಯಾಗದೆ ಬರೀ ರೋಬೋಟ್ ನಿಂದ ಮಾತ್ರ ಥೆರಪಿ ಕೊಡುವಂತದ್ದು ಇದು? ಮೇಡಮ್, ಇದ್ರಲ್ಲಿ ಏನಂತಂದ್ರೆ ಫಸ್ಟ್ ನಾವು ಏನು ಕಾಯಿಲೆ ಇದೆ ಅಂತ ಫಸ್ಟ್ ಕಂಡು ಹಿಡಿದ ಮೇಲೆ, ಇವಾಗ ಒಬ್ಬರು ರೋಗಿ ಬಂದಾಗ ಅವ್ರ ಹತ್ರ ಮಾತಾಡಿ ಅವ್ರ ರಿಪೋರ್ಟ್ಸನ್ನು ಚೆಕ್ ಮಾಡಿ ಕೆಲವು ಟೆಸ್ಟ್ಗಳನ್ನು ಮಾಡಿ ಏನು ತೊಂದರೆಯಿಂದ ಇವರಿಗೆ ಈ ನೋವು ಬಂದಿದೆ ಅಂತ ಫಸ್ಟ್ ಕಂಡು ಹಿಡಿದ ಮೇಲೆ ಅದಕ್ಕೆ ಸೂಕ್ತವಾಗಿ ಟ್ರೀಟ್ಮೆಂಟನ್ನು ಮಾಡ್ತೀವಿ. ಸೊ ಇದರಲ್ಲಿ ಏನಂತಂದರೆ ಒಂದ್ಸಲಿ ಡಯಾಗ್ನೋಸ್ ಮಾಡಾದ್ಮೇಲೆ ನಮ್ದು ಏನಂತಂದರೆ ಆ ರೋಬೋಟಿಕ್ ಲೇಸರ್ ಮೆಷಿನ್ ಏನಿದೆ ಅದನ್ನು ನಾವು ಸೆಟ್ ಮಾಡಿದ್ರೆ ಏನಂತಂದರೆ ಯಾವ ಥರ ಕಾಯಿಲೆ ಇದೆ, ಅದಕ್ಕೆ ಎಷ್ಟು ನಿಮಿಷ ಕಿರಣಗಳನ್ನು ಪಾಸ್ ಮಾಡಬೇಕು, ಯಾವ ಫ್ರೀಕ್ವೆನ್ಸಿನಲ್ಲಿ ಮಾಡಬೇಕು, ಇದೆಲ್ಲ ನಮ್ಮದು ಆ ಮೆಷಿನ್ಸಲ್ಲಿ ಆಲ್ರೆಡಿ ಪ್ರೋಗ್ರಾಮ್ಡ್ ಇರುತ್ತೆ. ಬಿಕಾಸ್ ಏನಂತಂದರೆ ಇವಾಗ ನೀವು ಕತ್ತು ನೋವು ಅಂತಿದ್ರು ಅದು ಏನಂತಂದ್ರೆ ನೋವು ಬರೀ ಒಂದು ಲಕ್ಷಣ ಆಗಿರುತ್ತೆ. ಒಂದು ಸೊಂಟ ನೋವು, ಮಂಡಿ ನೋವು ಇದ್ರೂ ಕೂಡ ಈ ನೋವು ಹಲವಾರು ಕಾರಣಗಳಿಂದ ಬಂದಿರ್ಬೋದು. ಇವಾಗ ಏನಂತಂದ್ರೆ ಅಲ್ಲಿ ಡಿಸ್ಕ್ ಬಲ್ಜ್ ಆಗಿರ್ಬೋದು, ಕತ್ತಲ್ಲಿ ಮಸಲ್ಸಲ್ಲಿ ಸ್ಟ್ರೈನ್ ಆಗಿರ್ಬೋದು, ಅಥವಾ ಏನಾದರೂ ಏಟ್ ಬಿದ್ದಿರೋದ್ರಿಂದ ನೋವು ಬಂದಿರ್ಬೋದು, ಅಥವಾ ಫ್ರ್ಯಾಕ್ಚರ್ ಆಗಿರ್ಬೋದು. ಸೊ ಎಲ್ಲ ಕಾಯಿಲೆಗಳಿಗೂ ಕೂಡ ಒಂದೇ ಥರ ಟ್ರೀಟ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ. ಸೊ ಇದರಲ್ಲಿ ಏನು ಅಂತಂದರೆ ಈ ಮೆಷಿನ್ದು ವಿಶೇಷತೆ ಇರೋದೇನಂತಂದರೆ ನಮ್ಮದು ಶರೀರದಲ್ಲಿರುವಂಥ ಎಲ್ಲ ಜಾಯಿಂಟ್ಸ್ಗಳಲ್ಲೂ ಕೂಡ, ಎಲ್ಲ ಮಾಂಸಖಂಡಗಳಲ್ಲೂ ಕೂಡ ಸಾಮಾನ್ಯವಾಗಿ ಬರ್ಬೋದಾದಂಥ ಕಾಯಿಲೆಗಳು ಏನೇನಿದೆ ಅದೆಲ್ಲ ಅದರಲ್ಲಿ ಪ್ರೋಗ್ರಾಮ್ಡ್ ಆಗಿರುತ್ತೆ. ಸೊ ನಾವು ಒಂದ್ಸಲಿ ಡಯಾಗ್ನೋಸ್ ಮಾಡಿ ಇದು ಇಂಥದ್ದೇ ಕಾಯಿಲೆ ಇದೆ ಅಂತ ನಾವು ಅದನ್ನು ಸೆಟ್ ಮಾಡಿದ್ರೆ ಎಷ್ಟು ನಿಮಿಷ ಕಿರಣಗಳನ್ನು ಪಾಸ್ ಮಾಡಬೇಕು, ಎಷ್ಟು ಫ್ರೀಕ್ವೆನ್ಸಿನಲ್ಲಿ ಮಾಡಬೇಕು ಅಂತ ಅದು ಮೆಷಿನೇ ಮಾಡುತ್ತೆ. ಅದನ್ನು ನಾವೇನು ಮ್ಯಾನ್ಯುವಲಿ ಇಂಟರ್ಫಿಯರ್ ಮಾಡಬೇಕಾಗಿರಲ್ಲ. ಮುಖ್ಯವಾಗಿ ಯಾವ ಒಂದು ನೋವುಗಳಿಗೆ ಈ ರೋಬೋಟಿಕ್ ಲೇಸರ್ ಥೆರಪಿಯನ್ನು ನೀವು ಬಳಸ್ತೀರಾ ಮೇಡಮ್? ಇದರಲ್ಲಿ ಏನಂತಂದರೆ ನ್ಯೂರೋಮಸ್ಕ್ಯುಲರ್ ಹಾಗೂ ಮಸ್ಕ್ಯುಲರ್ ಸ್ಕೆಲಿಟಲ್ ಪ್ರಾಬ್ಲಮ್ಸ್ಗೆ ಇದೇನಂತಂದರೆ ಮಾಂಸಖಂಡಗಳ ನೋವು ಇರ್ಬೋದು, ಅಥವಾ ಸಂಧಿಗಳಲ್ಲಿರುವಂಥ ನೋವು ಇರ್ಬೋದು, ಅಥವಾ ಮೂಳೆ ಸವೆತದಿಂದ ಬಂದಿರುವಂಥ ನೋವು ಇರ್ಬೋದು. ಸೊ ಏನಂತಂದರೆ ನಾವು ದೈನಂದಿನ ನಮ್ಮದು ಚಟುವಟಿಕೆ ಇವಾಗ ಆ್ಯಕ್ಟಿವಿಟೀಸ್ ಏನೇನಿರುತ್ತೆ, ಟೂ ವೀಲರ್ ಓಡಿಸೋದಿರ್ಬೋದು, ಅಥವಾ ಏನಾದರೂ ಆಫೀಸಲ್ಲಿ ಕೂತ್ ಕೆಲಸ ಮಾಡೋದಿರ್ಬೋದು, ಅಥವಾ ವೆಯ್ಟ್ ಎತ್ತಿ ಕೆಲಸ ಮಾಡೋದು, ಬಗ್ಗಿ ಕೆಲಸ ಮಾಡೋದು, ಈ ಥರ ನಾವು ಏನಂತಂದರೆ ದೈನಂದಿನ ಕೆಲಸಗಳಲ್ಲಿ ಏನು ಮೂಳೆಗಳಲ್ಲಿ ಸವೆತ ಬರುತ್ತೆ, ಸೊ ಇದರಿಂದ ಉಂಟಾಗುವಂಥ ಆಸ್ಟಿಯೋಆರ್ಥರೈಟಿಸ್ ಅಂತ ಅಂತಾರೆ, ಇದರಿಂದ ಉಂಟಾಗುವಂಥ ನೋವುಗಳನ್ನು ಕೂಡ ನಮ್ಮಲ್ಲಿ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟಿಂದ ಕಂಪ್ಲೀಟಾಗಿ ವಾಸಿ ಮಾಡ್ಕೊಳ್ಬೋದು. ಸೊ ಮೇಯ್ನ್ ಇದರಲ್ಲಿ ವಿಶೇಷತೆ ಏನು ಅಂತಂದರೆ ಯಾವುದೇ ಥರ ಪೇನ್ ಕಿಲ್ಲರ್ಸ್ ಇರ್ಬೋದು, ಟ್ಯಾಬ್ಲೆಟ್ಸ್ ಇರ್ಬೋದು, ಅಥವಾ ಏನೇ ಇಂಜೆಕ್ಷನ್ಸ್ ಇಲ್ಲದೇನೆ ಬರೀ ಈ ಒಂದು ಕಿರಣಗಳನ್ನು ಪಾಸ್ ಮಾಡಿ ಮಾತ್ರ ನಮ್ಮದು ಶರೀರದಲ್ಲಿರುವಂಥ ಆ ಒಂದು ಗಾಯ, ಆ ಒಂದು ಕಾಯಿಲೆನ ವಾಸಿ ಮಾಡುವಂಥ ಸಿಸ್ಟಮ್. ಅಂದ್ರೆ ಯಾವುದೇ ಜಾಯಿಂಟ್ಸ್ ಪೇನ್ಗೂ ಸಹ ಈ ರೋಬೋಟಿಕ್ ಲೇಸರ್ ಥೆರಪಿ ಯೂಸ್ಫುಲ್ ಆಗಿದೆ. ಅಂದ್ರೆ ಈ ಥೆರಪಿಯನ್ನು ತಗೊಬೇಕು ಅಂದ್ರೆ ಏನಾದ್ರು ಏಜ್ ಲಿಮಿಟ್ಸ್ ಇದೆಯಾ? ಈಗ ಕೆಲವೊಂದು ಚಿಕ್ಕ ಮಕ್ಕಳಿಗೆ ಕೊಡಬಾರ್ದು, ಈ ಲೇಸರ್ ಅಂದ್ರೇನೆ ಕೆಲವೊಂದಷ್ಟು ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ ಬಹಳಷ್ಟು ಕಡೆಗಳು ಹೇಳ್ತಾರೆ. ಹಾಗಾಗಿ ಬಹಳಷ್ಟು ಜನ ಈ ಲೇಸರ್ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೂ ಸಹ ಹೆದರ್ಕೊಂತಾರೆ. ಹಾಗಾಗಿ ಏಜ್ ಲಿಮಿಟ್ಸ್ ಏನಾದ್ರು ಇದೆಯಾ? ಚಿಕ್ಕ ಮಕ್ಕಳಿಗೇನೋ ಒಂದು ಸವಕಳಿ ಆಗಿರುತ್ತೆ, ಮೂಳೆ ಮುರಿತ ಆಗಿರುತ್ತೆ ಅವರಿಗೆ, ಅಥವಾ ತುಂಬಾ ಏಜ್ ಆಗಿರೋರ್ಗೂ ಸಹ ಇದನ್ನ ಬಳಸಬಹುದಾ? ಮೇಡಮ್, ಇದರಲ್ಲಿ ಕಾಂಟ್ರಾ ಇಂಡಿಕೇಶನ್ಸ್ ಇರೋದು ಅಂತಂದ್ರೆ ಇವಾಗ ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ ಇದನ್ನ ಯೂಸ್ ಮಾಡೋಕ್ಕೆ ಆಗಲ್ಲ ಅಂತ ಇರುತ್ತೆ. ಅದು ಅಲ್ಲದೆ ಏನಾದರೂ ಇವಾಗ ಎಲರ್ಜಿ ಇದ್ರೆ ಕೆಲವರಿಗೆ, ಇವಾಗ ಸ್ಕಿನ್ ರೇಡಿಯೇಷನ್ಗೆ ಏನಾದರೂ ಇವಾಗ ಸನ್ಲೈಟ್ ಬಂದರೆ ಅವರಿಗೆ ಸ್ವಲ್ಪ ಸ್ಕಿನ್ ರ್ಯಾಷಸ್ ಥರ ಆ ಥರ ಏನಾದರೂ ಬಂದರೆ ಅಂಥ ಪೇಷಂಟ್ಸ್ಗಳನ್ನು ನಾವು ಫಸ್ಟೇ ಅವ್ರ ಹತ್ರ ಮಾತಾಡಿಬಿಟ್ಟು ಅದನ್ನು ರೂಲ್ ಔಟ್ ಮಾಡ್ತೀವಿ. ಅದು ಅಲ್ಲದೆ ಏಜ್ ಲಿಮಿಟ್ಸ್ ಅಂತ ಆ ಥರ ಏನೂ ಇರೋದಿಲ್ಲ. ಬಿಕಾಸ್ ಏನಂತಂದರೆ ಇದರಲ್ಲಿ ಮೇನ್ ಪ್ರಿನ್ಸಿಪಲ್ ಇರೋದೇ ನಮ್ಮದು ಶರೀರದಲ್ಲಿ
ವಾಸಿಯಾಗುವ ಕೆಪಾಸಿಟಿನ ಇನ್ನಷ್ಟು ಜಾಸ್ತಿ ಮಾಡೋದು, ಹೀಲಿಂಗ್ ಕೆಪಾಸಿಟಿನ ಇನ್ನಷ್ಟು ಜಾಸ್ತಿ ಮಾಡೋದು. ನಮ್ಮದು ಶರೀರದಲ್ಲಿ ಆಗಿರುವಂಥ ಒಂದು ಕಾಯಿಲೆಗೆ ಹೀಲ್ ಆಗೋಕ್ಕೆ ಏನೇನು ಫ್ಯಾಕ್ಟರ್ಸ್ ಬೇಕು ಅದನ್ನು ಪ್ರೊವೈಡ್ ಮಾಡೋದು. ಸೊ ಇದಕ್ಕೆ ಏಜ್ ಲಿಮಿಟ್ಸ್ ಅಂತ ಆ ಥರ ಏನೂ ಇರೋದಿಲ್ಲ. ಓಕೆ ಡಾಕ್ಟರ್, ಒಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಶಿವಪದ್ಮ ಅನ್ನೋರು ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಏನ್ ಸಮಸ್ಯೆ ಇದೆ? ಹಲೋ, ಧ್ವನಿ ಕೇಳಿಸ್ತಾ ಇದೆಯಾ? ಕರೆ ಕಟ್ಟಾಗಿದೆ ಡಾಕ್ಟರ್. ಇನ್ನು ಈ ಹೀಲಿಂಗ್ ಪವರ್ ಅಂದ್ರೆ ಈ ರೋಬೋಟಿಕ್ ಲೇಸರ್ ಥೆರಪಿ ಅನ್ನೋದು ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಅನ್ನ, ಹೀಲಿಂಗ್ ಪವರ್ ಅನ್ನ ಜಾಸ್ತಿ ಮಾಡುತ್ತೆ ಅಂತ ಹೇಳಿದ್ರಿ. ಆದ್ರೆ ತುಂಬಾ ಏಜ್ ಆಗಿರೋರಿಗೆ ಯಾವುದೋ ಒಂದು ಮೂಳೆ ಮುರಿದಿರುತ್ತೆ, ಏಜ್ ಆಗ್ತಿದ್ದಂಗೆ ಆ ಮೂಳೆ ಜಾಯಿಂಟ್ ಕೂಡ್ಕೊಳ್ಳೋದು ತುಂಬಾ ಲೇಟ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಕೆಲವೊಂದು ಕ್ರಿಟಿಕಲ್ ಕಂಡೀಷನ್ಸ್, ಈ ಶುಗರ್ ಇರೋರಿಗೆ ಅಂಥವ್ರಿಗೆಲ್ಲ ಸ್ವಲ್ಪ ಕ್ರಿಟಿಕಲ್ ಕಂಡೀಷನ್ಸ್ ಇರುತ್ತೆ. ಅಂಥವ್ರಿಗೂ ಸಹ ಈ ರೋಬೋಟಿಕ್ ಲೇಸರ್ ಥೆರಪಿಯನ್ನ ಯೂಸ್ ಮಾಡಿದ್ರೆ ಅದು ಹೀಲ್ ಆಗುತ್ತಾ ಡಾಕ್ಟರ್? ಮೇಡಮ್ ಡೆಫಿನೆಟ್ಲಿ. ಏನಂತಂದ್ರೆ ಇವಾಗ ಒಂದು 80 ವಯಸ್ಸಿರುವಂಥ ಪೇಷಂಟ್ಗೆ ನಾವು ಡೆಫಿನೆಟ್ಲಿ 100% ವಾಸಿ ಮಾಡೋಕ್ಕಂತೂ ಆಗಲ್ಲ. ಬಟ್ ಆ ಏಜ್ಗೆ ತಕ್ಕಂತೆ ಇರುವಂಥ ಹೀಲಿಂಗ್ ಏನಿದೆ ಅದನ್ನು ಮಾಡ್ಬೋದು. ಬಿಕಾಸ್ ಯೂಶಲಿ ಏನಾಗುತ್ತೆ ಅಂತಂದ್ರೆ ಒಂದು 60, 70s ಎಲ್ಲ ಕ್ರಾಸ್ ಆದಮೇಲೆ ಅವ್ರಿಗೆ ಸರ್ಜರಿ ಮಾಡೋಕ್ಕೆ ಪ್ರತಿಯೊಂದು ಏಜ್ಗೂ ಒಂದೊಂದು ವಿಧವಾದಂತಹ ಹೀಲಿಂಗ್ ಇದೆಯಾ? ಅದು ಏನಂತಂದ್ರೆ ಅವ್ರದ್ದು ಶರೀರ ಸ್ಟ್ರೆಂತ್ ಎಷ್ಟಿರುತ್ತೆ, ಆ ಕಾಯಿಲೆ ಎಷ್ಟು ಮಟ್ಟಿಗೆ ಹಳೆಯದು ಅಥವಾ ಅವ್ರದ್ದು ಯಾವ ಗ್ರೇಡಲ್ಲಿ ಆ ತೊಂದರೆ ಇದೆ ಅಂತ ಫಸ್ಟ್ ಅದನ್ನು ಕಂಡು ಹಿಡಿಬೇಕಾಗುತ್ತೆ. ಅದ್ರ ಜೊತೆನಲ್ಲಿ ನಾವು ಟ್ರೀಟ್ಮೆಂಟ್ಗಳು ಕೂಡ ಎಷ್ಟು ಸೆಷನ್ಸ್ ಬೇಕು ಅಂತ ಫಿಕ್ಸ್ ಮಾಡ್ತೀವಿ. ಬಟ್ ಇದರಲ್ಲಿ ಏನಂತಂದ್ರೆ ಟ್ಯಾಬ್ಲೆಟ್ಸ್ ಇವಾಗ ತಗೊಂಡು ಕೆಲವರಿಗೆ ಗ್ಯಾಸ್ಟ್ರೈಟಿಸ್ ತರ ಬರೋದು ಅಥವಾ ಕೆಲವರು ಸರ್ಜರಿ ಮಾಡೋಕ್ಕೆ ರೆಡಿ ಇರೋದಿಲ್ಲ. ಸೊ ಅಂತವ್ರಿಗೆ ಇದು ಉತ್ತಮವಾದಂಥ ಟ್ರೀಟ್ಮೆಂಟ್ ಆಗಿದೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಕಾವ್ಯ ಅನ್ನೋರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಏನ್ ಸಮಸ್ಯೆ ಇದೆ? ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ, ಏನ್ ಸಮಸ್ಯೆ ಇದೆ? ಏನ್ ಪೇನ್ ಇದೆ? ಅವರಿಗೆ 33 ಇಯರ್ಸ್ ಏಜ್. ಇವಾಗ ಅವರಿಗೆ ಒಂದು 2-3 ಮಂತ್ಸ್ ಇಂದ ಬ್ಯಾಕ್ ಪೇನ್ ಬರ್ತಾ ಇದೆ ಮಧ್ಯದಲ್ಲಿ. ಓಕೆ ಮಾ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಮೇಡಮ್. ಹಲೋ ಸರ್, ನಮಸ್ತೆ. ನನ್ನ ಹಸ್ಬೆಂಡಿಗೆ ಈಗ ಒಂದು ವೀಕ್ ಇಂದ 2 ಮಂತ್ಸ್ ಇಂದ ಬ್ಯಾಕ್ ಪೇನ್ ಬರ್ತಾ ಇತ್ತು ಮಧ್ಯಭಾಗದಲ್ಲಿ. ಮತ್ತೆ ಈಗ ಒಂದು 10 ದಿವಸದಿಂದ ಎಡಗಡೆ ಕಾಲು ಕೈ ಎಲ್ಲ ಜೋಮ್ ಹಿಡಿತಾ ಇದೆ. ಅವರಿಗೆ ಓಡಾಡೋದಕ್ಕೂ ಕಷ್ಟ ಆಗ್ತದೆ. ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗಿಲ್ಲ. ಮೇಡಮ್, ಏನ್ ಕೆಲಸ ಮಾಡ್ತಾ ಇದ್ದಾರೆ ಅವರು? ಅವರು ಕೂಲಿ ಕೆಲಸ ಮಾಡ್ತಾರೆ. ವೆಯ್ಟ್ ಎಲ್ಲ ಜಾಸ್ತಿ ಎತ್ತಾರಾ? ಹೌದು ಸರ್, ಸ್ವಲ್ಪ ಎತ್ತಾರೆ. ಓಕೆ ಮೇಡಮ್, ಇದರಲ್ಲಿ ಏನಂತಂದ್ರೆ ಡಿಸ್ಕ್ ಬಲ್ಜ್ ಆಗಿರುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಬಿಕಾಸ್ ನೀವು ಹೇಳೋ ಲಕ್ಷಣಗಳ ಪ್ರಕಾರ ಇವಾಗ ಸೊಂಟದಲ್ಲಿ ನೋವು ಬಂದ್ರೆ ಅದು ಕಾಲ್ಗೆ ಬರ್ತಾ ಇದೆ ಅಂತಂದ್ರೆ ಡೆಫಿನೆಟ್ ಆಗಿ ಅಲ್ಲಿ ನರ ಕಂಪ್ರೆಸ್ ಆಗಿರುತ್ತೆ. ಸೊ ಈ ನರ ಕಂಪ್ರೆಸ್ ಆಗೋಕ್ಕೆ ಕಾರಣನೇ ಇವಾಗ ಡಿಸ್ಕ್ ನಾರ್ಮಲ್ ಜಾಗದಿಂದ ಜರುಗಿ ಆ ನರದ ಮೇಲೆ ಒತ್ತಡ ಹಾಕೋದು. ಸೊ ಇದು ಏನಾದರೂ ಬಗ್ಗಿ ಕೆಲಸ ಮಾಡೋದು ಅಥವಾ ವೆಯ್ಟ್ ಜಾಸ್ತಿ ಎತ್ತೋದು, ಈ ಥರ ಏನಾದರೂ ಸ್ಟ್ರೈನ್ ಮಾಡೋದ್ರಿಂದ ಈ ಥರ ಪ್ರಾಬ್ಲಮ್ ಬರುತ್ತೆ. ಸೊ ಇದನ್ನು ಕನ್ಫರ್ಮ್ ಮಾಡೋಕ್ಕೆ ನೀವೊಂದು MRI ಮಾಡೋದು ಉತ್ತಮವಾಗಿರುತ್ತೆ. ಅಥವಾ ಒಂದು ಎಕ್ಸ್ರೇ ಆದರೂ ಮಾಡಿ ನೀವು ಆ ರಿಪೋರ್ಟ್ಸನ್ನು ತಗೊಂಡು ಬನ್ನಿ. ಬಿಕಾಸ್ ಏನಂತಂದ್ರೆ ನಮ್ಮಲ್ಲಿ ಸ್ಪೈನಲ್ ಡಿಕಂಪ್ರೆಷನ್ ಅಂತ ಕೂಡ ಒಂದು ಟ್ರೀಟ್ಮೆಂಟ್ ಇದೆ. ಸೊ ಅದರಿಂದ ಏನು ಅಂತಂದ್ರೆ ಈ ಬಲ್ಜ್ ಆಗಿರುವಂಥ ಡಿಸ್ಕನ್ನು ನಾರ್ಮಲ್ ಜಾಗದಲ್ಲಿ ಮಾಡಿ ಆ ನರದ ಮೇಲೆ ಬೀಳ್ತಿರುವಂಥ ಒತ್ತಡ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಕಡಿಮೆ ಮಾಡಿ ಈ ಸೊಂಟದಿಂದ ಕಾಲ್ಗಳಿಗೆ ಬರ್ತಿರುವಂಥ ನೋವು ಏನಿದೆ ಅದನ್ನು ಕೂಡ ಕಂಪ್ಲೀಟ್ ಆಗಿ ವಾಸಿ ಮಾಡ್ಕೊಳ್ಬೋದು. ಸೊ ಈ ನೋವನ್ನು ಕಂಪ್ಲೀಟ್ ಆಗಿ ಹೀಲ್ ಮಾಡೋಕ್ಕೆ, ಅದ್ರ ಜೊತೆನಲ್ಲಿ ಮಸಲ್ಸ್ಗಳನ್ನು ಸ್ಟ್ರೆಂಥನ್ ಮಾಡೋಕ್ಕೆ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಕೂಡ ನಿಮಗೆ ತುಂಬ ನಿಮ್ಮ ಹಸ್ಬೆಂಡ್ಗೆ ಹೆಲ್ಪ್ ಆಗುತ್ತೆ. ಒಂದ್ಸಲಿ ಪೇಯ್ನ್ ಕಡಿಮೆ ಬಂದ ಮೇಲೆ ಇಲ್ಲಿ ಏನಂತಂದ್ರೆ ಫಿಸಿಯೋಥೆರಪಿ ಎಕ್ಸಸೈಸ್ಗಳು ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ. ಸೊ ಇದರಿಂದ ಫ್ಯೂಚರ್ನಲ್ಲಿ ಬರ್ಬೋದಾದಂಥ ನೋವು ಅಥವಾ ಸ್ಟ್ರೈನ್ ಏನಿದೆ ಅದನ್ನು ಕೂಡ ಅವಾಯ್ಡ್ ಮಾಡ್ಕೊಳ್ಬೋದು. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ರೆಡ್ಡಿ ಅನ್ನೋರು ಯಾದಗಿರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಏನ್ ಸಮಸ್ಯೆ ಇದೆ ರೆಡ್ಡಿ ಅವರೇ? ಸರ್, ನಮ್ಗೆ ಇದು ಬೈಕ್ ಮೇಲೆ ಡೈಲಿ ಒಂದು 50 ಕಿಲೋಮೀಟರ್ ರನ್ ಮಾಡ್ತೀವಿ. ಓಕೆ. ನಮ್ಗೆ ಸ್ವಲ್ಪ ಬ್ಯಾಕ್ ಪೇನ್ ಬರ್ತಾ ಇದೆ. ಸರ್, ಎಷ್ಟು ಟೈಮಿಂದ ಇದೆ ಸರ್ ಈ ತರ ಪ್ರಾಬ್ಲಮ್ ನಿಮಗೆ? ಯಾವಾಗದಿಂದ ಕಾಣಿಸ್ತಾ ಇದೆ? ಒಂದು 10-15 ಡೇಸ್ ಆಯ್ತು ಈಗ. ಓಕೆ ಓಕೆ. ಹಾ ಹಾ. ಸರ್, ಏನಾದರೂ ವ್ಯಾಯಾಮ ಏನಾದರೂ ಮಾಡ್ತೀರಾ? ಇಲ್ಲ ರೀ, ಇಲ್ಲ. ವೆಯ್ಟ್ ಏನಾದರೂ ಎತ್ತೋದು ಕೆಲಸ ಆ ಥರ ಏನಾದರೂ ಇದೆಯಾ? ವೇಟ್ ಏನಿದೆ, ಅರೌಂಡ್ ನಮ್ಗೆ 67-68 ಇದೆ. ಓಕೆ ಓಕೆ. ಸರ್, ಇದಕ್ಕೆ ಎಲ್ಲಾದರೂ ಕನ್ಸಲ್ಟ್ ಮಾಡಿದ್ದೀರಾ ಯಾವ್ದಾದ್ರು ಡಾಕ್ಟರ್ನ? ಬ್ಯಾಕ್ ಪೇನ್ ಏನು ಮಾಡಿಲ್ಲ. ಸರ್, ಇದು ಯೂಶಲಿ ಇವಾಗ 15 ಡೇಸಿಂದ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಡೆಫಿನೆಟ್ ಆಗಿ ಅದು ಸ್ಟ್ರೈನ್ ಇಂದ ಆಗಿರುತ್ತೆ. ಅಲ್ಲಿ ಮಸಲ್ಸ್ಗಳಲ್ಲಿ ಸ್ವಲ್ಪ ಸ್ಟ್ರೈನ್ ಆಗಿರುತ್ತೆ. ಸೊ ಈ ಸ್ಟ್ರೈನಿಂದ ಏನಾಗುತ್ತೆ ಅಂತಂದ್ರೆ ಮಸಲ್ಸ್ ಅಲ್ಲಿ ಊತ ಅಥವಾ ಸ್ಟಿಫ್ನೆಸ್ ಕಾಣಿಸ್ಕೊಳ್ಳುತ್ತೆ. ಸೊ ಇದರಿಂದ ನಿಮಗೆ ಪೇಯ್ನ್ ಬಂದಿರುತ್ತೆ. ಸೊ ಇದಕ್ಕೆ ಏನಂತಂದ್ರೆ ಇನಿಷಿಯಲಿ ಸ್ವಲ್ಪ ವಾಕಿಂಗ್ ಮಾಡೋದು ಅಥವಾ ಎಕ್ಸಸೈಸ್ ಮಾಡಿ. ಬಿಕಾಸ್ ಯೂಶಲಿ ಏನಂತಂದ್ರೆ ಇಂಥ ಎಕ್ಸಸೈಸ್ಗಳಲ್ಲೇ ಆ ಕಾಯಿಲೆಗಳನ್ನು ನಿಮಗೆ ವಾಸಿ ಮಾಡ್ಕೊಳ್ಬೋದು. ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಏನಂತಂದ್ರೆ ಮೇ ಬಿ ಒಂದು ಫಿಸಿಯೋಥೆರಪಿಸ್ಟ್ ಅನ್ನ ಕನ್ಸಲ್ಟ್ ಮಾಡಿ ಅವ್ರು ಕೆಲವು ವ್ಯಾಯಾಮಗಳು ನಿಮಗೆ ಹೇಳ್ಕೊಡ್ತಾರೆ. ಸೊ ಆ ವ್ಯಾಯಾಮ ಮಾಡೋದ್ರಿಂದ ಇದನ್ನೇ ನಿಮಗೆ ವಾಸಿ ಮಾಡ್ಕೊಳ್ಬೋದು. ಇನ್ ಕೇಸ್ ಅದು ನಿಮಗೆ ಇನ್ನೂ ಪರ್ಸಿಸ್ಟ್ ಆಗ್ತಾ ಇದೆ, ಪೇಯ್ನ್ ಇನ್ನೂ ವಾಸಿ ಆಗಿಲ್ಲ ಅಂತ ಇದ್ರೆ ಡೆಫಿನೆಟ್ ಆಗಿ ಒಂದ್ಸಲಿ ಒಂದು MRI ಅನ್ನ ಮಾಡಿಸಿ ಸೊ ಆ ರಿಪೋರ್ಟನ್ನು ತಗೊಂಡು ನಮ್ಮ ಸೆಂಟರ್ಗೆ ಭೇಟಿ ನೀಡ್ಬೋದು. ಸೊ ಇಲ್ಲಿ ಸ್ಪೈನಲ್ ಡಿಕಂಪ್ರೆಷನ್ ಹಾಗೂ ರೋಬೋಟಿಕ್ ಲೇಸರ್ ಅಂತ 2 ಟ್ರೀಟ್ಮೆಂಟ್ ಇದೆ. ಸೊ ಇದರಿಂದ ನಿಮ್ದು ಏನು ಗಾಯ ಇದೆ, ಏನು ನೋವು ಇದೆ ಅದನ್ನು ಕಂಪ್ಲೀಟ್ ಆಗಿ ವಾಸಿ ಮಾಡ್ಕೊಳ್ಬೋದು.
ಕರೆ ಮಾಡಿದ್ದಕ್ಕೆ ಧನ್ಯವಾದ ಡಾಕ್ಟರ್. ಯಾವುದೇ ಒಂದು ಪೇಷಂಟ್ ಬಂದಾಗ ಮೊದಲಿಗೆ ಅವ್ರಿಗೆ ಫ್ರಾಕ್ಚರ್ ಆಗಿರುತ್ತೆ, ಅವ್ರು ಫ್ರಾಕ್ಚರ್ ಆದಾಗ ಅವರು ಅದು POP ಮಾಡಿಸ್ಕೊಂಡಿರ್ತಾರೆ, ಅದಾದ್ಮೇಲೆ ನೀವು ಹೀಲಿಂಗ್ ಸ್ಟಾರ್ಟ್ ಮಾಡ್ತೀರಾ ಇಲ್ಲ ಅಥವಾ ಏರ್ಲೈನ್ ಕ್ರ್ಯಾಕ್ ಆಗಿದೆ ಇದು ಸಿಂಪಲ್ ಕ್ರ್ಯಾಕ್ ಅಷ್ಟೇ ಅಂದ್ಬಿಟ್ಟು ಮೊದಲೇನೆ ಟ್ರೀಟ್ಮೆಂಟ್ ಶುರು ಮಾಡ್ತೀರಾ? ಮೇಡಮ್ ಇವಾಗ ಫ್ರಾಕ್ಚರ್ ಆಗಿದ್ರೆ ಡೆಫಿನೆಟ್ ಆಗಿ ನಾವು ಇಮಿಡಿಯೇಟ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ನಮ್ಮ ಸೆಂಟರ್ ಅಲ್ಲಿ ಕೊಡಕ್ಕೆ ಆಗಲ್ಲ. ಇದೇನಂತಂದ್ರೆ ಒಂದ್ಸಲ ಹೀಲ್ ಆದ್ಮೇಲೆ ಕೆಲವರಿಗೆ ಏನಂತಂದ್ರೆ ನೋವು ಇನ್ನೂ ಹಂಗೆ ಇರುತ್ತೆ, ಕೆಲವರಲ್ಲಿ ಸ್ವೆಲ್ಲಿಂಗ್ ಇರುತ್ತೆ, ಕೆಲವರು ಏನು ಅಂತಂದ್ರೆ ಕೆಲವು ಆಕ್ಟಿವಿಟೀಸ್ ಅನ್ನ ಮಾಡಕ್ಕೆ ಆಗಲ್ಲ, ರೇಂಜ್ ಆಫ್ ಮೋಷನ್ ಕಂಪ್ಲೀಟ್ ಆಗಿರೋದಿಲ್ಲ, ಪೇನ್ಫುಲ್ ಆಗಿರುತ್ತೆ. ಸೊ ಇಂಥ ಕಂಡೀಷನ್ಸ್ ಅಲ್ಲಿ ಡೆಫಿನೆಟ್ ಆಗಿ ನಾವು ಅವ್ರನ್ನ ಹೆಲ್ಪ್ ಮಾಡ್ಬೋದು. ಬಿಕಾಸ್ ಏನಂತಂದ್ರೆ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಅಲ್ಲಿ ಒಂದು ಪೇನ್ ಮತ್ತೆ ಸ್ವೆಲ್ಲಿಂಗ್ ಕಡಿಮೆ ಮಾಡೋದಲ್ಲದೆ ಇನ್ನೊಂದು ಏನಂತಂದ್ರೆ ಅಲ್ಲಿ ಲೋಕಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಹೆಚ್ಚು ಮಾಡುತ್ತೆ. ಸೊ ಇನ್ನೊಂದು ಹೀಲಿಂಗ್ ಏನಿದೆ ಅದನ್ನು ಕೂಡ ಇನ್ನಷ್ಟು ಜಾಸ್ತಿ ಮಾಡ್ಬೋದು. ಒಂದ್ಸಲಿ ಪೇನ್ ಕಡಿಮೆ ಬಂದ್ಮೇಲೆ ಆ ಮೊಬಿಲಿಟಿ ಅವ್ರದ್ದು ಆಕ್ಟಿವಿಟೀಸ್ ಏನಿದೆ ಅದನ್ನು ಇನ್ನಷ್ಟು ಹೆಚ್ಚಳ ಮಾಡೋಕ್ಕೆ ನಮ್ಮಲ್ಲಿ ಫಿಸಿಯೋಥೆರಪೀಸ್ ಎಕ್ಸಸೈಸ್ಗಳು ಹೇಳ್ಕೊಡ್ಬೋದು. ಓಕೆ ಡಾಕ್ಟರ್. ಇನ್ನು ಡಾಕ್ಟರ್, ಕೆಲವೊಂದು ಈ ಮಂಡಿ ನೋವು, ಬೆನ್ನು ನೋವು ಅಂದ್ರೆ ಸ್ವಲ್ಪ ತಡ್ಕೊಬಹುದು, ಎದ್ದು ಓಡಾಡ್ಬೋದು, ನಡಿಬಹುದು, ಆ ಥರ ಎಲ್ಲ ವಿಧಗಳಿರುತ್ತೆ. ಆದ್ರೆ ಈ ಸ್ಪೈನಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಂದಾಗ ಅವರು ಹೇಳೋದಿಕ್ಕೆ ಆಗೋದಿಲ್ಲ, ಕೂರೋದಿಕ್ಕೆ ಆಗಲ್ಲ, ಎನಿ ಟೈಮ್ ಮಲ್ಗಿರ್ಬೇಕಾಗುತ್ತೆ. ಇಂಥ ಒಂದು ಪ್ರಾಬ್ಲಮ್ಸ್ಗಳಿದ್ದಾಗ ಈ ರೋಬೋಟ್ ಲೇಸರ್ ಥೆರಪಿ ಯಾವ ರೀತಿ ನಮಗೆ ಸಹಾಯ ಮಾಡುತ್ತೆ ಅಂತ? ಮೇಡಮ್ ಇದರಲ್ಲಿ ಏನಂತಂದ್ರೆ ಪೇನ್ಗೆ ನಾವು ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಅನ್ನ ಕೊಡ್ಬೋದು. ಇವಾಗ ಏನಂತಂದ್ರೆ ಇವಾಗ ಮಸಲ್ಸ್ ಅಲ್ಲಿ ಏನಾದರೂ ಸ್ಟಿಫ್ನೆಸ್ ತರ ಬಂದ್ರೆ ಅಥವಾ ವೆಯ್ಟ್ ಎತ್ತೋದ್ರಿಂದ ಮಸಲ್ಸ್ ಗಳಲ್ಲಿ ಏನಾದರೂ ಇಂಜುರಿ ಆದ್ರೆ ಅದನ್ನ ಹೀಲ್ ಮಾಡಕ್ಕೆ, ಆ ನೋವನ್ನ ಕಡಿಮೆ ಮಾಡಕ್ಕೆ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಹೆಲ್ಪ್ ಮಾಡುತ್ತೆ. ಬಟ್ ಕೆಲವು ಕಂಡೀಷನ್ಸ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಡಿಸ್ಕ್ ಬಲ್ಜ್ ಆಗಿರುತ್ತೆ, ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿರುತ್ತೆ. ಏನಂತಂದ್ರೆ ನಮ್ದು ಬೆನ್ನು ಮೂಳೆದು ರಚನೆ ನೋಡಿದ್ರು ಕೂಡ ಎಲ್ಲ ಮೂಳೆ ಮಧ್ಯದಲ್ಲಿ ಒಂದು ಡಿಸ್ಕ್ ಅಂತ ಇರುತ್ತೆ, ಒಂದು ಜೆಲ್ಲಿ ತರ ಕುಶನ್ ತರ ಇರುತ್ತೆ. ಸೊ ವೆಯ್ಟ್ ಎತ್ತಬೇಕಾದ್ರೆ ಅಥವಾ ಬಿದ್ದರೆ ಅಥವಾ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಆ ಒಂದು ಡಿಸ್ಕ್ ನಾರ್ಮಲ್ ಜಾಗದಿಂದ ಜರ್ಗ್ ಬಿಡುತ್ತೆ. ಸೊ ಈ ಜರ್ಗಿರುವಂತಹ ಡಿಸ್ಕ್ ಏನಂತಂದ್ರೆ ಅಲ್ಲಿಂದ ಪಾಸ್ ಆಗ್ತಿರುವಂತ ನರ ಏನಿದೆ ಅದನ್ನ ಕಂಪ್ರೆಸ್ ಮಾಡುತ್ತೆ. ಸೊ ಇದರಿಂದ ಹಲವಾರು ಪೇಷಂಟ್ಸ್ಗಳು ಏನು ಅಂತಂದ್ರೆ ಇವಾಗ ಕತ್ತಿಂದ ಕೈಗಳಿಗೆ ಜೋಮ್ ಬರೋದು, ಉರಿ ಬರೋದು ಅಥವಾ ನಿಶಕ್ತಿ ಬರೋದು ಅಂತ ಕಂಪ್ಲೇಂಟ್ ಮಾಡ್ತಾರೆ. ಕೆಲವರು ಸೊಂಟದಿಂದ ಕಾಲ್ಗಳಿಗೆ ಇದೇ ತರ ಲಕ್ಷಣಗಳು ಕಂಡು ಬರುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಸೊ ಇಂಥ ಕಂಡೀಷನ್ಸ್ಗಳಲ್ಲಿ ಬರೀ ನಾವು ನೋವು ನಿವಾರಣೆ ಮಾತ್ರ ಮಾಡಿದ್ರೆ ಸಾಕಾಗಲ್ಲ. ಬಿಕಾಸ್ ಏನಂತಂದ್ರೆ ಅದು ಆ ಡಿಸ್ಕ್ ಯಾವ ತನಕ ನಾರ್ಮಲ್ ಜಾಗದಲ್ಲಿ ಇರೋದಿಲ್ಲ, ನರದ ಮೇಲೆ ಯಾವ ತನಕ ಕಂಪ್ರೆಷನ್ ಆಗ್ತಾ ಇರುತ್ತೆ, ಸೊ ಅಲ್ಲಿ ತನಕ ಅವ್ರಿಗೆ ಆ ಲಕ್ಷಣಗಳು ಪೇಯ್ನ್ ಏನು ಅದು ಕಂಡು ಬರ್ತಾ ಇರುತ್ತೆ. ಸೊ ಇದನ್ನ ಟ್ರೀಟ್ ಮಾಡಬೇಕು ಅಂತಂದ್ರೆ ಆ ಡಿಸ್ಕ್ ಅನ್ನ ನಾರ್ಮಲ್ ಜಾಗದಲ್ಲಿ ಮಾಡಬೇಕು. ಇದು ಮಾಡಕ್ಕೆ ಯಾವುದೇ ಸರ್ಜಿಕಲ್ ಪ್ರೊಸೀಜರ್ ಇಲ್ಲದೆ, ಯಾವುದೇ ಪೇನ್ಫುಲ್ ಪ್ರೊಸೀಜರ್ ಇಲ್ಲದೆ ನಮ್ಮಲ್ಲಿ ಸ್ಪೈನಲ್ ಡಿಕಂಪ್ರೆಷನ್ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಇದಕ್ಕೆ DOC ಅಂತ ಒಂದು ಮೆಷಿನ್ ಅನ್ನು US ಇಂದ ಇಂಪೋರ್ಟ್ ಮಾಡಿರುವಂತ ಒಂದು ಮೆಷಿನ್ ಇದೆ. ಇದು ಕೂಡ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿರುವಂತ ಮೆಷಿನ್. ಇದು FDA ಬೆಂಗಳೂರಿನಲ್ಲಿ ಏಮಾ ಹಾಸ್ಪಿಟಲ್ ನಲ್ಲಿ ಫಸ್ಟ್ ಟೈಮ್ ಇದು ಇಂಟ್ರೊಡ್ಯೂಸ್ ಇದು ಇಂಡಿಯಾದಲ್ಲೇ ಫಸ್ಟ್ ಮೆಷಿನ್ ಇರೋದು, ನಾಟ್ ಜಸ್ಟ್ ಬೆಂಗಳೂರು. ಸೊ ಇದರಲ್ಲಿ ಏನಂತಂದ್ರೆ ಇದು ಬೋತ್ FDA ಅಪ್ರೂವ್ಡ್ ISO ಸರ್ಟಿಫೈಡ್ ಮೆಷಿನ್ ಆಗಿರೋದ್ರಿಂದ ಯಾವುದೇ ತರ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ. ಇಟ್ ಇಸ್ ಅ ಟೋಟಲಿ ನಾನ್ ಇನ್ವೇಸಿವ್ ಟ್ರೀಟ್ಮೆಂಟ್. ನಿಮ್ದೇನು ಅಂತಂದ್ರೆ ಆ ಸ್ಪೈನ್ ಯಾವ ಲೆವೆಲ್ ಅಲ್ಲಿ ನಿಮಗೆ ಡಿಸ್ಕ್ ಬಲ್ಜ್ ಆಗಿರುತ್ತೆ ಅದನ್ನ ನಾರ್ಮಲ್ ಜಾಗದಲ್ಲಿ ಅಲೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯಾವಾಗ ಈ ನರದ ಮೇಲೆ ಬೀಳ್ತಿರುವಂತ ಒತ್ತಡ ಇದು ಕಡಿಮೆ ಮಾಡುತ್ತೆ, ಅವಾಗ ನಿಮ್ಗೆ ಸೊಂಟದಿಂದ ಕಾಲುಗಳಿಗೆ ಅಥವಾ ಕತ್ತಿಂದ ಕೈಗಳಿಗೆ ಬರ್ತಿರುವಂತ ನೋವು ಅಥವಾ ಜೋಮು, ಉರಿ, ನಿಶಕ್ತಿ ಏನಿರುತ್ತೆ ಅದು ಕೂಡ ಕಡಿಮೆ ಮಾಡಬಹುದು. ಈಗ ಕೆಲವೊಂದು ಕ್ರಿಟಿಕಲ್ ಕಂಡೀಷನ್ ಅಂದ್ರೆ ಗರ್ಭಿಣಿಯರು ಇದನ್ನ ಬಳಸಬಾರ್ದು, ಕೊಡೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಈ ಕ್ಯಾನ್ಸರ್ ಪೇಷಂಟ್ಸ್ ಕೂಡ ಇದನ್ನ ತಗೊಬೋದಾ ಡಾಕ್ಟರ್? ಮೇಡಮ್ ಏನಂತಂದ್ರೆ ಅವ್ರದ್ದು ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ನಮ್ಮಲ್ಲಿ ಲೇಸರ್ ಟ್ರೀಟ್ಮೆಂಟ್ ಅನ್ನು ನಾವು ಅದಕ್ಕೆ ಅಡ್ವೈಸ್ ಮಾಡಲ್ಲ ಕ್ಯಾನ್ಸರ್ ಪೇಷಂಟ್ಸ್ ಗಳಿಗೆ. ಅದು ಅಲ್ಲದೆ ಏನಂತಂದ್ರೆ ಇವಾಗ ಕೆಲವು ಕಾಂಟ್ರಾಇಂಡಿಕೇಶನ್ಸ್ ಇರುತ್ತೆ. ಇವಾಗ ಆಸ್ಟಿಯೋಪೊರೋಟಿಕ್ ಮೂಳೆಗಳು ಸಿಕ್ಕಾಪಟ್ಟೆ ಸವೆತ ಇದ್ರೆ ಅಥವಾ ಲಿಸ್ಥೆಸಿಸ್ ಆಗಿದ್ರೆ ಅಥವಾ ಸ್ಪೈನಲ್ ಏನಾದರೂ ಫ್ರಾಕ್ಚರ್ ಆಗಿದ್ರೆ, ಸೊ ಇಂಥ ಪೇಷಂಟ್ಸ್ ಗಳನ್ನು ಕೂಡ ನಾವು ಸ್ಪೈನಲ್ ಡಿಕಂಪ್ರೆಷನ್ಗೆ ತಗೊಳ್ಳಲ್ಲ. ಬಿಕಾಸ್ ಏನಂತಂದ್ರೆ ಅದು ಸ್ವಲ್ಪ ರಿಸ್ಕಿ ಆಗಿರುತ್ತೆ. ಸೊ ಫಸ್ಟೇ ನಾವೇನಂತಂದ್ರೆ ಪೇಷಂಟ್ಸ್ಗಳ ಹತ್ರ ಮಾತಾಡಿ ಅವ್ರದ್ದು ರಿಪೋರ್ಟ್ಸ್ ನೋಡಿ ಅವ್ರದ್ದು ಯಾವ ತರ ತೊಂದರೆ ಇದೆ ಅವರನ್ನ ಪರೀಕ್ಷೆ ಮಾಡಿನೇ ಈ ಟ್ರೀಟ್ಮೆಂಟ್ಗೆ ಅವರು ಇವಾಗ ಎಲಿಜಿಬಲ್ ಇದ್ರೆ ಮಾತ್ರ ನಾವು ಅದನ್ನ ಪ್ರೊಸೀಡ್ ಮಾಡ್ತೀವಿ. ಈಗ ಯಾವುದೇ ಒಂದು ಕೇಸ್ ಬಂದಾಗ ಡಾಕ್ಟರ್ ಅವ್ರು ಬಿದ್ದು ಮೂಳೆ ಮುರ್ಕೊಂಡಿರ್ತಾರೆ ಅಥವಾ ವಯೋಸಂಬಂಧವಾಗಿ ಅವ್ರಿಗೆ ವಯಸ್ಸಾದಂಗೆ ಅವ್ರಿಗೆ ಆ ಮೂಳೆ ನೋವು ಬಂದಿರುತ್ತೆ, ಅವರು ಟ್ರೀಟ್ಮೆಂಟ್ ತಗೊಂಡಿರ್ತಾರೆ, ಅದು ವಾಸಿ ಆಗಿರುತ್ತೆ. ಆದ್ರೆ ಒಂದು 5 ವರ್ಷ 10 ವರ್ಷ ಆದ್ಮೇಲೆ ಆ ನೋವು ಮತ್ತೆ ಕಾಣಿಸ್ಕೊಳ್ಳುತ್ತೆ, ಅದನ್ನ ಹಳೆ ನೋವು ಅಂತ ಬಿಟ್ಬಿಟ್ಟಿರ್ತಾರೆ. ಅದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಅದು ಜಾಸ್ತಿ ಆಗ್ತಾ ಇರುತ್ತೆ. ಅದೇ ರೀತಿ ಈ ರೋಬೋಟ್ ಲೇಸರ್ ಥೆರಪಿಯನ್ನ ತಗೊಂಡ್ರೆ ನಾವು ಮತ್ತೆ ನಮ್ಗೆ ಆ ನೋವು ಮರುಕಳಿಸೋ ಚಾನ್ಸಸ್ ಇದೆಯಾ ಅಥವಾ ಇದು ಪರ್ಮನೆಂಟ್ ಸೊಲ್ಯೂಷನ್ ಡಾಕ್ಟರ್? ಮೇಡಮ್ ಇದೇನು ಅಂತಂದ್ರೆ ಒಂದ್ಸಲಿ ಟ್ರೀಟ್ಮೆಂಟ್ ಮಾಡಾದ್ಮೇಲೆ ಯಾವ ಪಾರ್ಟ್ ಅಲ್ಲಿ ನಮಗೆ ತೊಂದರೆ ಬಂದಿದೆ ಅದನ್ನ ಸ್ವಲ್ಪ ಕೇರ್ಫುಲ್ ಆಗಿ ಮೇಂಟೈನ್ ಮಾಡೋದು ಜನರದ್ದು ಇದಾಗಿರುತ್ತೆ. ಸೊ ಅದರಲ್ಲಿ ಏನಂತಂದ್ರೆ ಇವಾಗ ಸೊಂಟ ನೋವಿದ್ರೂ ಕೂಡ ಇಲ್ಲಿ ಒಂದ್ಸಲಿ ಟ್ರೀಟ್ಮೆಂಟ್ ಮಾಡಾದ್ಮೇಲೆ ಕೆಲವು ಎಕ್ಸಸೈಸ್ಗಳನ್ನ ಅವ್ರಿಗೆ ಹೇಳ್ಕೊಡ್ತಾರೆ. ಸೊ ಅದಾದ್ಮೇಲೆ ವೆಯ್ಟ್ ಎತ್ತೋದು ಅಥವಾ ಬಗ್ಗಿ ಕೆಲಸ ಮಾಡೋದು, ಎಲ್ಲೋ ಹೋಗಿ ಬೀಳೋದು ಅಥವಾ ಏನಾದರೂ ಆಕ್ಸಿಡೆಂಟ್ ಆ ಥರ ಆದರೆ ಮತ್ತೆ ತಿರ್ಗಾ ಈ ಥರ ಪ್ರಾಬ್ಲಮ್ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಅದನ್ನು ಮೇಂಟೈನ್ ಮಾಡೋದು ಜನರ ಮೇಲಿದೆ. ಸೊ ಇದನ್ನು ಕ್ಯಾಲ್ಸಿಯಮ್ದು ಇವಾಗ ಏನಾದರೂ ಕೊರತೆ ಇದೆಯಾ ಅಂತ ಟೆಸ್ಟ್ ಮಾಡಿ, ವೈಟಮಿನ್ ಡಿದು ಟೆಸ್ಟ್ ಮಾಡಿ, ಅದಕ್ಕೆ ಸೂಕ್ತವಾಗಿ ಇನ್ ಕೇಸ್ ಎಲ್ಲಾದರೂ ಕೊರತೆ ಇದ್ದರೆ ಅದಕ್ಕೆ ಸೂಕ್ತವಾದಂಥ ಸಪ್ಲಿಮೆಂಟ್ಸ್ ತಗೊಳ್ಳೋದು, ಸ್ಟ್ರೈನ್ ಅವಾಯ್ಡ್ ಮಾಡೋದು, ಡೈಲಿ ವ್ಯಾಯಾಮ ಮಾಡೋದು, ಕರೆಕ್ಟ್ ಟೈಮಲ್ಲಿ ಫುಡ್ ತಗೊಳ್ಳೋದು, ಈ ಥರ ಮಾಡಿದ್ರೆ
ಪದೇ ಪದೇ ಈ ತರ ಪ್ರಾಬ್ಲಮ್ ಬರುತ್ತೆ ಅಂತ ಟ್ರೀಟ್ಮೆಂಟ್ ತಗೊಳ್ಳೋದ್ರ ಜೊತೆಗೆ ಡಾಕ್ಟರ್ ಹೇಳಿದಂತಹ ಸಲಹೆಗಳನ್ನ ಮೇಂಟೈನ್ ಮಾಡಿದ್ರೆ ಲೈಫ್ ಲಾಂಗ್ ಮತ್ತೆ ನೋವು ಆಸ್ ಗುಡ್ ಆಸ್ ಪರ್ಮನೆಂಟ್ ಟ್ರೀಟ್ಮೆಂಟ್. ಓಕೆ ಡಾಕ್ಟರ್, ಇನ್ನು ಯಾವುದೇ ಒಂದು ಕೇಸ್ ಬಂದಾಗ ಇದು ಒಂದು ತುಂಬಾ ಮೂಳೆ ಸವಕಳಿ ಇರುತ್ತೆ, ಇವ್ರಿಗೆ ಎಲ್ರಿಗೂ ಒಂದೇ ರೀತಿ ಸಿಟ್ಟಿಂಗ್ಸ್ ಇರುತ್ತಾ, ಒಬ್ಬರಿಗೆ ಮಾತ್ರ ಒಂದು 5 ವರ್ಷ 10 ವರ್ಷ ಆ ತರ ಒಂದು ಟ್ರೀಟ್ಮೆಂಟ್ ಇರುತ್ತಾ ಡಾಕ್ಟರ್? ಮೇಡಮ್ ಇದರಲ್ಲಿ ಏನಂತಂದ್ರೆ ಫಸ್ಟ್ ನಾವು ಗಮನಕ್ಕೆ ತಗೊಳ್ಬೇಕಾಗಿರೋದು ಆ ಪೇಷಂಟ್ ಏಜ್ ಪ್ಲಸ್ ಅವ್ರದ್ದು ಸ್ಟ್ರೆಂತ್ ಯಾವ ತರ ಇದೆ ಅಂತ, ಈ ಕಾಯಿಲೆ ಎಷ್ಟು ವರ್ಷದಿಂದ ಇದೆ ಅಂತ, ಪ್ಲಸ್ ಇದು ಯಾವ ಗ್ರೇಡ್ ಅಲ್ಲಿ ಇದೆ ಅಂತ. ಸೊ ಅದ್ರ ಮೇಲೆನೆ ನಮ್ದು ಈ ಸೆಷನ್ಸ್ ಗಳು ಕೂಡ ಏನೋ ಡಿಸೈಡ್ ಆಗುತ್ತೆ. ಬಿಕಾಸ್ ಮೇ ಬಿ ಒಂದು ಇವಾಗ 20-30 ಇಯರ್ ಓಲ್ಡ್ ಪೇಷಂಟ್ ಬಂದ್ರೆ ಅವ್ರಿಗೆ ಏನೋ ಒಂದು 2 ವಾರದಿಂದ ಬೆನ್ನು ನೋವು ಇದೆ ಅಂತಂದ್ರೆ ಅವ್ರಿಗೆ ಇವಾಗ ಜಾಸ್ತಿ ಟ್ರೀಟ್ಮೆಂಟ್ ಬೇಡ, ಮೇ ಬಿ 1 ವೀಕ್ ಬಬ್ಬ ಅಂದ್ರೆ ಒಂದು 10 ಡೇಸ್ ಟ್ರೀಟ್ಮೆಂಟ್ ಅಲ್ಲಿ ಅವ್ರಿಗೆ ವಾಸಿ ಮಾಡ್ಕೊಳ್ಬಹುದು. ಬಟ್ ಕೆಲವರಿಗೆ 5 ವರ್ಷ 10 ವರ್ಷದಿಂದ ಬೆನ್ನು ನೋವಿದೆ ಅಥವಾ ಇವನು ಸಿಕ್ಕಾಪಟ್ಟೆ ಅದು ಗ್ರೇಡ್ ಜಾಸ್ತಿ ಜೆನೆಟಿಕ್ ಪ್ರಾಬ್ಲಮ್ ಅಲ್ಲೂ ಸಹ ಅದು ಅವರಿಗೆ ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರು ಮತ್ತೆ ಬರುತ್ತೆ ಅಂತ ಹೇಳ್ತಾರೆ, ಅಂತವ್ರಿಗೆ ಡಾಕ್ಟರ್ ಹೇಗೆ? ಜೆನೆಟಿಕ್ ಪ್ರಾಬ್ಲಮ್ಸ್ ಅಲ್ಲಿ ಇವಾಗ ಡಿಫಾರ್ಮಿಟಿ ಇದ್ದವ್ರಿಗೆ ನಮ್ಗೆ ಏನು ಮಾಡಕ್ಕೆ ಆಗಲ್ಲ. ಮೇ ಬಿ ಆ ಲಕ್ಷಣಗಳನ್ನ ಕಡಿಮೆ ಮಾಡಬಹುದು, ಪೇನ್ ಇದ್ರೆ ಅದನ್ನ ಕಡಿಮೆ ಮಾಡೋದು, ಅಂದ್ರೆ ಪೇನ್ ಇದ್ದಾಗ ಬಂದು ಟ್ರೀಟ್ಮೆಂಟ್ ತಗೊಂಡು ಆಗ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ಇನ್ನೊಂದು 2 ವರ್ಷ ಬಿಟ್ಟು ಬಂದ್ರೆ ಮತ್ತೆ ಬಂದು ಟ್ರೀಟ್ಮೆಂಟ್. ಅದಕ್ಕೆ ಎಕ್ಸರ್ಸೈಸ್ ಮಾಡ್ತಾ ಇದ್ರೆ ಪದೇ ಪದೇ ಆತರ ಪ್ರಾಬ್ಲಮ್ ಬರ್ತಾ ಇರಲ್ಲ. ಬಿಕಾಸ್ ಏನಂತಂದ್ರೆ ಇವನ್ ಇವಾಗ ಕಂಜನೈಟಲ್ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಕಂಪ್ಲೀಟ್ ಆಗಿ ವಾಸಿ ಮಾಡಕ್ಕಂತೂ ಆಗಲ್ಲ, ಬಟ್ ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ಏನಿದೆ ಅದನ್ನ ಇಂಪ್ರೂವ್ ಮಾಡಬಹುದು ಅವ್ರದ್ದು ಕೆಲಸಗಳನ್ನ. ಕಾಲರ್ ಇದ್ದಾರೆ ಡಾಕ್ಟರ್. ಈಗ ಮಂಜುನಾಥನ್ ಅವರು ಮಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಸರ್. ಏನ್ ಸಮಸ್ಯೆ ಇದೆ? ಮೊಣಕಾಲು ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ ಡಾಕ್ಟರ್, ನಂದು ಮೊಣಕಾಲು ನೋವು ಎಕ್ಸಾಕರದಲ್ಲಿ ಒಳಗಿರ್ತದಲ್ಲ ಅದು ಒಂದು ಕಟ್ಟಾಗಿದೆ ಅಂತ ಹೇಳಿದ್ರು, ಆಪರೇಷನ್ ಆಗಿದೆ. ಸರ್ ಎಷ್ಟು ಏಜ್ ಇದೆ ಸರ್ ನಿಮ್ದು? ಫುಲ್ ಬೆಂಡ್ ಆಗ್ತಾ ಇಲ್ಲ ಕಾಲು, ಮತ್ತೆ ಕ್ಯೂ ಬರ್ತಾ ಉಂಟು ತುಂಬಾ. ಸರ್ ನಿಮ್ದು ಏಜ್ ಎಷ್ಟು? 20. ಓಕೆ, ಹೇಗಾಯ್ತು ಇದು? ಎಲ್ಲಾದ್ರೂ ಬಿದ್ದಿದ್ದೀರಾ ನೀವು? ಏನಾದ್ರೂ ಏಟ್ ಬಿದ್ದಿದ್ಯಾ? ಅದು ಬಿದ್ದದ್ದು ಫಸ್ಟ್. ಓಕೆ, ಹಾ ಹಾ. ಸರ್ ರಿಪೋರ್ಟ್ಸ್ ಏನಾದ್ರು ಇದೆಯಾ ನಿಮ್ದು? ಸರ್ಜರಿ ಮಾಡಿರೋದು ಅಥವಾ ಡಿಸ್ಚಾರ್ಜ್ ಸಮರಿ ಆತರ ಏನಾದ್ರು ಇದೆಯಾ ನಿಮ್ದು ಹಳೇದು? ಇಲ್ಲ, ಇದೇ ತಿಂಗಳು 4 ತಾರೀಕಿಗೆ ಆದದ್ದು ಆಪರೇಷನ್. ಓಕೆ, ನಿಮ್ದು ರಿಪೋರ್ಟ್ಸ್ ಏನೂ ಇಲ್ಲ ಅದ್ರದ್ದು? ಉಂಟು ಸರ್. ಸರ್ ಆ ರಿಪೋರ್ಟ್ಸ್ ತಗೊಂಡ್ ಬನ್ನಿ. ಬಿಕಾಸ್ ಏನಂತಂದ್ರೆ ಜಸ್ಟ್ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಇಂದ ಮಾತ್ರ ಇದನ್ನ ಕಂಪ್ಲೀಟ್ ಆಗಿ ವಾಸಿ ಮಾಡ್ಕೊಳ್ಬಹುದು. ಬಿಕಾಸ್ ಇದೇನಂತಂದ್ರೆ ಇವಾಗ ಮೂಳೆ ಸವೆತ ಆಸ್ಟಿಯೋಆರ್ಥರೈಟಿಸ್ ಕೇಸಸ್ ಅಲ್ಲದೆ ಇನ್ ಕೇಸ್ ಓಪನ್ ವೂಂಡ್ ಇದ್ರೂ ಕೂಡ ಅದನ್ನ ಹೀಲ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಬಿಕಾಸ್ ಬೇಸಿಕಲಿ ನಾನು ಹೇಳ್ದಂಗೆ ಇದೇನಂತಂದ್ರೆ ಬಾಡಿದು ನ್ಯಾಚುರಲ್ ಹೀಲಿಂಗ್ ಅನ್ನು ಇನ್ನಷ್ಟು ಜಾಸ್ತಿ ಮಾಡುವಂತ ಟ್ರೀಟ್ಮೆಂಟ್ ಇರೋದು ನಮ್ಮಲ್ಲಿ ರೋಬೋಟಿಕ್ ಲೇಸರ್ ಮೆಷಿನ್ ಇಂದ. ಸೊ ಇನ್ ಕೇಸ್ ಇವಾಗ ಓಪನ್ ವೂಂಡ್ ಇದ್ರೂ ಕೂಡ ಅಲ್ಲೇನಾದ್ರೂ ಇವಾಗ ಅಲ್ಸರ್ ತರ ಇದ್ರೂ ಕೂಡ ಅದನ್ನ ವಾಸಿ ಮಾಡುವಂತ ಕೆಪಾಸಿಟಿ ಇದೆ. ಬಟ್ ನಿಮ್ದು ಆ ರಿಪೋರ್ಟ್ಸ್ ಅನ್ನ ಒಂದ್ಸಲಿ ತಗೊಂಡ್ ಬರ್ಬೇಕು. ಬಿಕಾಸ್ ಯಾವ ತರ ತೊಂದರೆ ಇದೆ ಅಂತ ನೋಡ್ಬಿಟ್ಟೆ ನಮ್ಗೆ, ಅಥವಾ ಯಾವ್ದು ಏನೋ ಸರ್ಜರಿ ಮಾಡಿದೀರಾ ಅಂತ ಹೇಳಿದಿರಲ್ಲ, ಯಾವ ತರ ಸರ್ಜರಿ ಮಾಡಿದಿರ ಅಂತ ಅದನ್ನ ಫಸ್ಟ್ ನೋಡಿ ನಮಗೆ ಟ್ರೀಟ್ಮೆಂಟ್ ಅನ್ನ ಡಿಸೈಡ್ ಮಾಡಬಹುದು. ಸೊ ನಿಮ್ದು ರಿಪೋರ್ಟ್ಸ್ ಅನ್ನ ತಗೊಂಡು ನಮ್ಮ ಸೆಂಟರ್ಗೆ ಒಂದ್ಸಲಿ ಭೇಟಿ ಮಾಡಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಡಾಕ್ಟರ್. ಇತ್ತೀಚೆಗಂತೂ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಹಳಷ್ಟು ಮುಂದುವರೆದಿದೆ. ದಿನಕ್ಕೊಂದು ಈ ತರ ಲೇಸರ್ ಟ್ರೀಟ್ಮೆಂಟ್ಸು, ಲೇಸರ್ ಥೆರಪೀಸು ಎಲ್ಲ ಶುರು ಆಗ್ತಾ ಇರುತ್ತೆ. ಆ ಎಲ್ಲ ಥೆರಪೀಸ್ಗಿಂತ ನಿಮ್ಮ ಒಂದು ರೋಬೋಟಿಕ್ ಲೇಸರ್ ಥೆರಪಿ ಎಷ್ಟು ಭಿನ್ನವಾಗಿದೆ ಅಂತ? ಮೇಡಮ್ ಇದರಲ್ಲಿ ಏನಂತಂದ್ರೆ ಈ FDA ಅಪ್ರೂವಲ್ ಮತ್ತೆ ISO ಸರ್ಟಿಫೈಡ್ ಮಿಷಿನ್ಸ್ಗಳೇನಿದೆ, ಸೊ ಅದರಿಂದ ಅದು ಜೆನ್ಯೂನ್ ಮಿಷಿನ್ಸ್ ಆಗಿರುತ್ತೆ. ಸೊ ಅದರಿಂದ ಮಾಡಿರುವಂಥ ಟ್ರೀಟ್ಮೆಂಟ್ ಏನಿದೆ ಅದರಿಂದ ರಿಸಲ್ಟ್ಸ್ ಪಕ್ಕಾ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಹಲವಾರು ಕಡೆನಲ್ಲಿ ಇವಾಗ ಲೇಸರ್ ಟ್ರೀಟ್ಮೆಂಟ್ ಅಂತ ನೀವು ನೋಡಿರ್ಬೋದು, ಬಟ್ ಜೆನ್ಯೂನ್ ಮಿಷಿನ್ಸಲ್ಲಿ ಮಾಡಿರುವಂಥ ಟ್ರೀಟ್ಮೆಂಟಿಂದ ನಿಮಗೆ ಏನೋ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಕಾನ್ಫಿಡೆಂಟ್ಲಿ ನಿಮಗೆ ಆ ಟ್ರೀಟ್ಮೆಂಟನ್ನು ತಗೊಳ್ಬೋದು. ಬಿಕಾಸ್ ಏನಂತಂದರೆ ರಿಸಲ್ಟ್ ಕೂಡ ನಿಮಗೆ ಅಷ್ಟೇ, ಇವಾಗ ನಾವು ಒಂದು 15 ಡೇಸ್ ಅಂದರೆ 15 ಡೇಸಲ್ಲಿ ನಿಮಗೆ ರಿಸಲ್ಟ್ಸ್ಗಳು ಕಂಡು ಬರುತ್ತೆ. 100% ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಆಮೇಲೆ ಒಂದು ಸಲ ಮಿಷಿನ್ಗೆ ನಾವು ಅದನ್ನ ಇನ್ಸರ್ಟ್ ಮಾಡಿದ್ರೆ, ರೋಗಿಯ ಪೇಷಂಟ್ನ ಒಂದು ಇನ್ಫಾರ್ಮೇಶನ್ ಇನ್ಸರ್ಟ್ ಮಾಡಿದ್ರೆ ಅದು ಈ ತರ ಕಾಯಿಲೆ ಇಷ್ಟು ದಿನ ಸಿಟ್ಟಿಂಗ್ಸ್ ಅಂತ ಹೇಳ್ಬಿಡುತ್ತೆ ಅಂತ ಹೇಳಿದ್ರೆ, ಅದೇ ರೀತಿ ಯಾವ ಒಂದು ರೋಗಿಗೆ ಕಾಯಿಲೆ ಗುಣ ಆಗೋದಿಲ್ವೋ ಅಂಥದನ್ನು ಸಹ ತೋರ್ಸತ್ತಾ? ಮೇಡಮ್ ಇದರಲ್ಲಿ ಏನಂತಂದ್ರೆ ಇದು ಪೇಷಂಟ್ಸ್ಗಳು ಫೀಡ್ಬ್ಯಾಕ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಅದು ಅಲ್ಲದೆ ಯಾವುದೇನು ಅಂತಂದ್ರೆ ಅವರು ಮೆಂಟಲಿ ಎಷ್ಟು ಪ್ರಿಪೇರ್ ಆಗಿರ್ತಾರೆ, ಎಷ್ಟು ಕಾನ್ಫಿಡೆಂಟ್ ಆಗಿ ಆ ಟ್ರೀಟ್ಮೆಂಟ್ ಅನ್ನು ತಗೊಳ್ತಾರೆ, ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಬಿಕಾಸ್ ಏನಂತಂದ್ರೆ ಕೆಲವರಿಗೆ ಹಲವಾರು ಕಡೆ ಟ್ರೀಟ್ಮೆಂಟ್ ಮಾಡಿ ಹಲವಾರು ಟ್ಯಾಬ್ಲೆಟ್ಸ್ಗಳು ಅದನ್ನು ಇಂಜೆಕ್ಷನ್ಸ್ಗಳನ್ನು ತಗೊಂಡು ವಾಸಿ ಆಗದೆ ಇರುವಾಗ ಅವ್ರ ಮೈಂಡಲ್ಲೂ ಕೂಡ ಒಂಥರ ನಿರಾಶೆ ಆಗಿರ್ತಾರೆ. ಸೊ ಇದೇನಂತಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಮೇ ಬಿ ನನಗೆ ಯೂಸ್ ಆಗಲ್ವೇನೋ ಅಂತ ಅವ್ರ ಮೈಂಡ್ಗೆ ಒಂದ್ಸಲಿ ಬಂದ್ಬಿಟ್ರೆ ನಾವೇನೇ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಅದು ವಾಸಿ ಆಗಲ್ಲ. ಸೊ ಈ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋ ಮುಂಚೆ ಇದೊಂದು ಆ ಹಳೇದು ಏನೇನೋ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅದನ್ನೆಲ್ಲ ಮರೆತು ಇದೊಂದು ಏನೋ ಹೊಸ ಟ್ರೀಟ್ಮೆಂಟ್ ಇದೆ, ಇದು ತಗೊಂಡ್ರೆ ಡೆಫಿನೆಟ್ ಆಗಿ ನನಗೆ ವಾಸಿ ಆಗುತ್ತೆ ಅಂತ ಆ ಒಂದು ಛಲದಿಂದ, ಆ ಒಂದು ಕಾನ್ಫಿಡೆನ್ಸ್ ಇಂದ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಡೆಫಿನೆಟ್ ಆಗಿ ಇದು ಕ್ಲಿಯರ್ ಆಗುತ್ತೆ. ನಿಮ್ಮ ಒಂದು ಏಮ್ ಹಾಸ್ಪಿಟಲ್ ಈ ರೋಬೋಟಿಕ್ ಥೆರಪಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಬೆಟ್ರೆ ಮತ್ತೆ ಎಲ್ಲರೂ ಇದೆಯಾ ಅಂತ ಜನರಿಗೆ ಯೂಸ್ ಆಗೋದು? ಮೇಡಮ್ ಇದು ಇವಾಗ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿರೋದು, ಆಲ್ಮೋಸ್ಟ್ 1.5 years ಆಯಿತು.
ಸೊ ಇದು ಇವಾಗ ಬೆಂಗಳೂರಲ್ಲೇ ಜಯನಗರ 3rd ಬ್ಲಾಕ್ ಅಲ್ಲಿ ಇರೋದು. ಇನ್ನು ಫ್ಯೂಚರ್ ನಲ್ಲಿ ಮೇ ಬಿ ನಾವು ಬೇರೆ ಕಡೆ ಬ್ರಾಂಚಸ್ ಅನ್ನು ಓಪನ್ ಮಾಡಬಹುದು, ಬಟ್ ಸದ್ಯಕ್ಕೆ ಇದು ಒಂದೇ ಟ್ರೀಟ್ಮೆಂಟ್ ಸೆಂಟರ್ ಇರೋದು. ಓಕೆ ಡಾಕ್ಟರ್, ಇನ್ನು ಈ ಕಾಯಿಲೆ ಬಂದವರು ಯಾವ ರೀತಿ ಲೇಸರ್ ಥೆರಪಿ ಅಂದ್ರೆ ಹೆಂಗ್ ಮಾಡ್ತಾರೋ, ಇವರು ಯಾವ ರೀತಿ ಸ್ಕ್ರೀನಿಂಗ್ ಮಾಡ್ತಾರೋ ಗೊತ್ತಿರಲ್ಲ ಅಂತಾರೆ. ಸೊ ಆಗ ಮೊದಲು ಯಾವ ರೀತಿ ನೀವು ಸ್ಕ್ರೀನಿಂಗ್ ಮಾಡ್ತೀರಾ? ಮೇಡಮ್ ಇದ್ರಲ್ಲಿ ಏನಂತಂದ್ರೆ ಒಂದ್ಸಲಿ ಆ ಪೇಷಂಟ್ ಅನ್ನ ಮಾತಾಡಿಸಿ ಅವ್ರದ್ದು ಹಿಸ್ಟ್ರಿ ತಗೊಂಡು ಯಾವ ತರ ತೊಂದರೆ ಇದೆ, ಹೆಂಗೆ ಸ್ಟಾರ್ಟ್ ಆಯ್ತು, ಎಷ್ಟು ವರ್ಷದಿಂದ ಇದೆ, ಪ್ಲಸ್ ಅವ್ರದ್ದು ಯಾವ ತರ ಲಕ್ಷಣಗಳಿದೆ, ಏನ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಏನ್ ಮಾಡಿದ್ರೆ ಕಡಿಮೆ ಆಗುತ್ತೆ, ಇದ್ರ ಜೊತೆನಲ್ಲಿ ಸಪೋರ್ಟ್ಗೆ ಅವ್ರದ್ದು ರಿಪೋರ್ಟ್ಸ್, ಹಳೆಯ ರಿಪೋರ್ಟ್ಸ್ ಏನಾದ್ರು ಇದ್ರೆ ಅದನ್ನ ಒಂದ್ಸಲಿ ನೋಡಿ ಅವರನ್ನ ಪರೀಕ್ಷೆ ಮಾಡಿ ಯಾವ ತರ ತೊಂದರೆ ಇದೆ ಅಂತ ಫಸ್ಟ್ ಕಂಡು ಹಿಡಿಬೇಕಾಗತ್ತೆ. ಸೊ ಇದಾದ್ಮೇಲೆ ಏನಂತಂದ್ರೆ ಒಂದ್ಸಲಿ ಅವರು ಈ ಟ್ರೀಟ್ಮೆಂಟ್ ಹೆಂಗೆ ನಾವು ಕೊಡ್ತೀವಿ, ಇದು ಹೆಂಗೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ ಕೂಡ ನಾವು ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಒಂದ್ಸಲಿ ಅವರು ಕಾನ್ಫಿಡೆನ್ಸ್ ಆದ್ಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಅವ್ರು ಇಂಟ್ರೆಸ್ಟೆಡ್ ಇದ್ರೆ ಆಮೇಲೆ ಏನಂತಂದ್ರೆ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಅನ್ನ ನಾವು ಸ್ಟಾರ್ಟ್ ಮಾಡ್ತೀವಿ. ಇದು ದಿನದಲ್ಲಿ ಕೇವಲ ಅರ್ಧ ಗಂಟೆ ಮಾತ್ರ ಟ್ರೀಟ್ಮೆಂಟ್ ಇರುತ್ತೆ. ಸೊ ಇದ್ರಲ್ಲಿ ಏನೋ ನಮ್ಮ ಸೆಂಟ್ರಲ್ಲಿ ಅಡ್ಮಿಟ್ ಆಗೋದಿರಲಿ ಅಥವಾ ಅಲ್ಲೇನಾದ್ರೂ ಡ್ರಿಪ್ಸ್ ಹಾಕೋದು ಅಥವಾ ಆ ಥರ ಏನು ಅವ್ರಿಗೆ ಇದಿರೋದಿಲ್ಲ. ಟ್ರೀಟ್ಮೆಂಟ್ ತಗೊಳ್ಳೋದು ಅವ್ರ ನಾರ್ಮಲ್ ಮಾಮೂಲಿ ಆಕ್ಟಿವಿಟೀಸ್ ಏನಿದೆ ಅದನ್ನ ಅವರು ಕಂಟಿನ್ಯೂ ಮಾಡ್ಬೋದು. ಕೆಲವು ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಇವಾಗ ಜಾಸ್ತಿ ಸ್ಟ್ರೈನ್ ಮಾಡೋದು, ಸ್ಟೆಪ್ ಹತ್ತೋದು, ವೆಯ್ಟ್ ಎತ್ತೋದು, ಆ ಥರ ಸ್ಟ್ರೈನಿಯಸ್ ಆಕ್ಟಿವಿಟೀಸ್ ಅನ್ನ ಅವಾಯ್ಡ್ ಮಾಡಿ ಮಾಮೂಲಿ ಅವ್ರಿಗೆ ಆಫೀಸ್ಗೆ ಹೋದ್ರೆ ಆಫೀಸ್ಗೆ ಹೋಗ್ಬೋದು, ಮನೇಲಿ ಆದ್ರೆ ಮನೇಲಿ ಕೂತ್ಕೋಬಹುದು. ಅವ್ರ ನಾರ್ಮಲ್ ಆಕ್ಟಿವಿಟೀಸ್ ಏನಿದೆ ಅದಕ್ಕೆ ಯಾವುದೇ ತರ ತೊಂದರೆ ಬರೋದಿಲ್ಲ. ಜಸ್ಟ್ ಇಲ್ಲಿ ಬಂದ್ಬಿಟ್ಟು ಹಾಫ್ ಅನ್ ಅವರ್ ಮಾತ್ರ ಟ್ರೀಟ್ಮೆಂಟ್ ಇರುತ್ತೆ. ದಿನ ಹೋಗ್ತಾ ಇದ್ದಂಗೆ ಅವ್ರಿಗೆ ಏನು ಅಂತಂದ್ರೆ ಆ ನೋವಿನ ಇಂಟೆನ್ಸಿಟಿ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಕೆಲವೊಂದು ಕೇಸಸ್ ಅಲ್ಲಿ ಡಾಕ್ಟರ್ ಅವರು ಯಾವುದೋ ಒಂದು ಫಿಸಿಯೋಥೆರಪಿನ ಏನೋ ಒಂದು ಬೇರೆ ಒಂದು ಅಲೋಪತಿಕ್ ಮೆಡಿಸಿನ್ಸ್ ಆ ಥರ ಎಲ್ಲ ತಗೊಂತಾ ಇರ್ತಾರೆ, ಟ್ಯಾಬ್ಲೆಟ್ಗಳು ತಗೊಂತಾ ಇರ್ತಾರೆ. ಅಂಥವ್ರು ಸಹ ಅದರ ಜೊತೆಗೇನೆ ಈ ರೋಬೋಟಿಕ್ ಲೇಸರ್ ಥೆರಪಿಯನ್ನು ತಗೊಬಹುದಾ? ಮೇಡಮ್ ಇದರಲ್ಲಿ ಏನಂತಂದ್ರೆ ಯಾವ ಒಂದು ಸಿಸ್ಟಮ್ ನೀವು ಫಾಲೋ ಮಾಡ್ತೀರಾ ಅಂತಂದ್ರೆ ಡೆಫಿನೆಟ್ ಆಗಿ ಅದನ್ನ ಒಂದ್ಸಲಿ ಟ್ರೈ ಮಾಡಿನೇ ನೀವು ಬೇರೆ ಸಿಸ್ಟಮ್ ಅನ್ನ ಮಾಡ್ಬೋದು. ಬಿಕಾಸ್ ಎರಡು ಜೊತೆನಲ್ಲಿ ಮಾಡಿದ್ರೆ ಯಾವ್ದ್ರಿಂದ ನಿಮ್ಗೆ ವಾಸಿ ಆಗುತ್ತೆ ಅಂತ ನಿಮ್ಗೂ ಕೂಡ ಹೇಳಕ್ಕೆ ಕಷ್ಟ. ಬಿಕಾಸ್ ಏನಂತಂದ್ರೆ ಪೇನ್ ಕಿಲ್ಲರ್ ತಗೊಂಡು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಪೇನ್ ಕಡಿಮೆ ಇರುತ್ತೆ. ಸೊ ಇದು ನಿಮ್ಗೆ ಡೆಫಿನೆಟ್ ಇದು ನಿಮ್ಗೆ ಏನಾದ್ರೂ ವರ್ಕ್ ಆಗಿದೆಯಾ, ಹೆಲ್ಪ್ ಆಗಿದೆಯಾ ಅಂತ ಗೊತ್ತಾಗಲ್ಲ. ಸೊ ಇಲ್ಲಿ ಫಿಸಿಯೋಥೆರಪಿ ಎಕ್ಸರ್ಸೈಸ್ ಏನು ಅಂತಂದ್ರೆ ಇಲ್ಲೇ ನಮ್ಮ ಸೆಂಟರ್ ಅಲ್ಲಿ ಹೇಳ್ಕೊಡ್ತಾರೆ. ಬಟ್ ಏನು ಅಂತಂದ್ರೆ ಇನಿಷಿಯಲಿ ನಮ್ದು ಏನು ಅಂತಂದ್ರೆ ಆ ನೋವನ್ನ ಕಡಿಮೆ ಮಾಡಬೇಕು. ಬಿಕಾಸ್ ಪೇನ್ ಇರ್ಬೇಕಾದ್ರೆ ಎಕ್ಸರ್ಸೈಸ್ ಮಾಡೋಕ್ಕೂ ಆಗಲ್ಲ, ಸಜೆಸ್ಟ್ ಮಾಡೋಕ್ಕೂ ಕಷ್ಟ. ಸೊ ಒಂದ್ಸಲಿ ಪೇನ್ ಕಡಿಮೆ ಬರ್ತಾ ಇದ್ದಂಗೆ ನಮ್ಮಲ್ಲಿ ಎಕ್ಸರ್ಸೈಸ್ ಕೂಡ ಸಜೆಸ್ಟ್ ಮಾಡ್ತಾರೆ. ಓಕೆ ಡಾಕ್ಟರ್, ಇನ್ನು ಯಾವ ಈ ಬೆನ್ನು ನೋವು, ಬೆನ್ನು ಹುರಿ ಸಮಸ್ಯೆ, ಮೊಣಕಾಲು ಇದೆಲ್ಲವನ್ನ ಬಿಟ್ಟು ಇನ್ನು ಯಾವ ನೋವುಗಳಿಗೆ ನಾವು ಈ ರೋಬೋಟಿಕ್ ಲೇಸರ್ ಥೆರಪಿಯನ್ನು ತಗೊಬಹುದು? ಮೇಡಮ್ ಇದರಲ್ಲಿ ಬೇಸಿಕಲಿ ಹೀಲಿಂಗ್ ಇದ್ರದ್ದು ಮೇನ್ ಕ್ವಾಲಿಟಿ ಆಗಿರೋದ್ರಿಂದ, ಪ್ರಿನ್ಸಿಪಲ್ ಆಗಿರೋದ್ರಿಂದ ನಾವು ಯಾವುದೇ ಜಾಯಿಂಟ್ಸ್ ಅಲ್ಲೂ ಕೂಡ ಪೇನ್ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬಹುದು. ಇನ್ ಕೇಸ್ ಕೆಲವರು ಏನಂತಂದ್ರೆ ಮಾಂಸಖಂಡಗಳಲ್ಲಿ ನೋವು ಬರುತ್ತೆ, ಇವಾಗ ಮೀನ್ಖಂಡದಲ್ಲಿ ನೋವು ಬರೋದು, ಜಾಸ್ತಿ ನಿಂತ್ಕೊಂಡಿದ್ರೆ ಮೀನ್ಖಂಡದಲ್ಲಿ ನೋವು ಬರೋದು, ಅಥವಾ ಹಿಮ್ಮಡಿ ನೋವು ಬರೋದು, ಅಥವಾ ಕೆಲವ್ರಿಗೆ ಏನಂತಂದ್ರೆ ಓಪನ್ ವೂಂಡ್ ಇದ್ರೆ, ಏನಾದ್ರು ಗಾಯ ಆಗಿದ್ರೆ ಅಥವಾ ಹುಣ್ಣು ತರ ಆಗಿದ್ರೆ, ಸೊ ಅದನ್ನ ಕೂಡ ಈ ಓಪನ್ ಆಗಿರುವಂತ ವೂಂಡ್ಗಳಿಗೂ ಕೂಡ ಈ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಅನ್ನ ಕೊಡೋದ್ರಿಂದ ಬೇಗ ವಾಸಿ ಆಗುತ್ತೆ. ಅದು ಅಲ್ಲದೆ ಕೆಲವ್ರಿಗೆ ಏನಂತಂದ್ರೆ ಸ್ವೆಲ್ಲಿಂಗ್ ತರ ಬಂದಿರುತ್ತೆ, ಇವಾಗ ಏನಾದ್ರು ರುಮಟಾಯ್ಡ್ ಆರ್ಥರೈಟಿಸ್ ಪೇಷಂಟ್ಸ್ಗಳಿಗೂ ಕೂಡ ಕಾಲಲ್ಲಿ ಸ್ವೆಲ್ಲಿಂಗ್ ಇದೆ, ಕಾಲಲ್ಲಿ ಊತ ಜಾಸ್ತಿ ಇದೆ ಅಂತಂದ್ರೆ ಆ ಊತ ಕಡಿಮೆ ಮಾಡೋಕ್ಕೂ ಕೂಡ ಈ ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಇದರಲ್ಲಿ ಪೇನ್ ರಿಲೀಫ್ಗೆ ಒಂದು ಸಪರೇಟ್ ಮೋಡ್, ಆಂಟಿ ಎಡಿಮಾ ಅಂತ ಸ್ವೆಲ್ಲಿಂಗ್ಗೆ ಒಂದು ಸಪರೇಟ್ ಮೋಡ್ ಇರುತ್ತೆ. ಸೊ ಇದನ್ನ ನಾವು ಏನ್ ಪೇಷಂಟ್ಸ್ಗೆ ಯಾವ ಕಂಡೀಷನ್ ಇದೆ ಅದಕ್ಕೆ ತಕ್ಕಂತೆ ಈ ಮೆಷಿನ್ಗಳನ್ನು ಕೂಡ ಸೆಟ್ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಅದು ಟ್ರೀಟ್ಮೆಂಟ್ಗಳು ಕೂಡ ಕೊಡುತ್ತೆ. ಅಂದ್ರೆ ನೀವು ಟ್ರೀಟ್ಮೆಂಟ್ಗೆ ಬಂದಂತಹ ಪೇಷಂಟ್ಸ್ಗಳಿಗೆ ಬರೀ ಯಾವ ಭಾಗದಲ್ಲಿ ನೋವು ಇರುತ್ತೋ ಆ ಭಾಗಕ್ಕೆ ಮಾತ್ರ ಲೇಸರ್ ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಾ ಅಥವಾ ಇಡೀ ದೇಹದ ಭಾಗಕ್ಕೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ? ಮೇಡಮ್ ಡೆಫಿನೆಟ್ಲಿ ಇದೇನಂತಂದ್ರೆ ಇದೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್. ಬಿಕಾಸ್ ಏನಂತಂದ್ರೆ ಹಲವಾರು ಜನರು ನಮ್ಮಲ್ಲಿ ಬಂದಾಗ ಮಲ್ಟಿಪಲ್ ಜಾಯಿಂಟ್ ಪೇನ್ ಇರುತ್ತೆ, ಸೊ ಅದು ಎಲ್ಲಾನು ಜೊತೆನಲ್ಲೇ ವಾಸಿ ಆಗುತ್ತೆ ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಆ ತರ ಮಾಡೋಕ್ಕೆ ಕಷ್ಟ. ಬಿಕಾಸ್ ಇದು ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಹಾಫ್ ಅನ್ ಅವರ್ ನಾವು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಜಾಯಿಂಟ್ಗೆ ಆ ಹಾಫ್ ಅನ್ ಅವರ್ ಬೇಕಾಗುತ್ತೆ. ಇವಾಗ ಮಂಡಿ ನೋವಿದೆ, ಕತ್ತು ನೋವಿದೆ ಅಂತಂದ್ರೆ ಯಾವ ನೋವು ನಿಮ್ಗೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಯಾವ್ದು ಸಿವಿಯರ್ ಆಗಿದೆ ಅದನ್ನ ಫಸ್ಟ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಅದೊಂದ್ಸಲಿ ಕಡಿಮೆ ಆಯ್ತು ಅಂತಂದ್ರೆ ಇನ್ನೊಂದು ನೆಕ್ಸ್ಟ್ ಜಾಯಿಂಟ್ಸ್ ಅನ್ನ ಅಂದ್ರೆ ಒಂದು ಪೇಷಂಟ್ಗೆ ಒಂದು 3-4 ಕಡೆ ನೋವು ಇರುತ್ತೆ, ಮಂಡಿ ನೋವು, ಬೆನ್ನು ಹುರಿ ನೋವು, ಈ ತರ ಎಲ್ಲ ಇರುತ್ತೆ. ಅಂದ್ರೆ ಜಾಸ್ತಿ ಯಾವ್ದು ಸಿವಿಯರ್ ಆಗಿದೆ ಅದನ್ನ ಫಸ್ಟ್ ಟ್ರೀಟ್ ಮಾಡಬೇಕು. ಅದು ವಾಸಿ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಜಾಯಿಂಟ್ಸ್ಗೂ ಕೂಡ ಟ್ರೀಟ್ಮೆಂಟ್ ಮಾಡಬಹುದು. ಓಕೆ ಡಾಕ್ಟರ್, ವೀಕ್ಷಕರೇ ನೀವು ಕೂಡ ಬೆನ್ನು ನೋವು, ಬೆನ್ನು ಹುರಿ ಸಮಸ್ಯೆ, ಮಂಡಿ ನೋವಿನಿಂದ ಬಳಲ್ತಾ ಇದ್ರೆ ಏಮ್ ಹಾಸ್ಪಿಟಲ್ಗೆ ಭೇಟಿ ನೀಡಿ ರೋಬೋಟಿಕ್ ಲೇಸರ್ ಥೆರಪಿಯನ್ನು ಪಡ್ಕೊಬಹುದು. ಸಂಪರ್ಕಿಸಬೇಕಾದಂತಹ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಗೌತಮ್, ಏಮ್ ಹಾಸ್ಪಿಟಲ್, ನಂಬರ್ 163/1, 2ನೇ ಮಹಡಿ, 9ನೇ ಮುಖ್ಯ ರಸ್ತೆ, 15ನೇ ಕ್ರಾಸ್, ಜಯನಗರ 3ನೇ ಬ್ಲಾಕ್, ಮಲಬಾರ್ ಗೋಲ್ಡ್ ಎದುರುಗಡೆ, ಬೆಂಗಳೂರು 11. ದೂರವಾಣಿ ಸಂಖ್ಯೆಗಳು 080492022225. ಮತ್ತೊಂದು ದೂರವಾಣಿ ಸಂಖ್ಯೆ 0803351241.
ಡಾಕ್ಟರ್, ಇನ್ನು ಕೊನೆಯದಾಗಿ ನಿಮ್ಮ ಒಂದು ಏಮ್ ಹಾಸ್ಪಿಟಲ್ಗೆ ಬರುವಂತಹ ಪೇಷಂಟ್ಸ್ಗಳಿಗೆ ನಿಮ್ಮ ಸಲಹೆ, ನಿಮ್ಮ ಭರವಸೆ ಏನು? ಮೇಡಮ್, ಇದು ಕಂಪ್ಲೀಟ್ ಆಗಿ ವಾಸಿ ಮಾಡ್ಕೊಳ್ಬೇಕು ಅಂತಿದ್ರೆ ಅದು ಯಾವುದೇ ಥರ ಗುಳಿಗೆ ಇಲ್ಲದೆ, ಯಾವುದೇ ಥರ ಇಂಜೆಕ್ಷನ್ಸ್ ಆ ಥರ ಏನಾದರೂ ಇಲ್ಲದೆ, ಯಾವುದೇ ಥರ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ಸು ಅಥವಾ ಅಡ್ಮಿಟ್ ಆಗೋದು ಆ ಥರ ಏನು ಇಲ್ಲದೇ, ಅಥವಾ ರಜಾ ಮಾಡದೆ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಕೂಡ ಇರೋದಿಲ್ಲ. ಸೊ ಡೈರೆಕ್ಟಾಗಿ ಬಂದು ನಮ್ಮಲ್ಲಿ ಟ್ರೀಟ್ಮೆಂಟ್ ಮಾಡೋದು, ನಿಮ್ಮ ನಾರ್ಮಲ್ ಕೆಲಸ ಮಾಡ್ಕೋಬೋದು. ಸೊ ಅಂಥ ಪೇಷಂಟ್ಸ್ಗಳು ಅವ್ರು ಕಾನ್ಫಿಡೆಂಟ್ ಆಗಿ ಇವಾಗ ಟ್ರೀಟ್ಮೆಂಟ್ ಮೇಲೆ ಅವ್ರಿಗೆ ನಂಬಿಕೆ ಇದ್ದು ಟ್ರೀಟ್ಮೆಂಟ್ ಮಾಡಿದ್ರೆ, ಕಂಪ್ಲೀಟ್ ಸೆಷನ್ಸನ್ನು ತಗೊಂಡ್ರೆ ಡೆಫಿನೆಟ್ ಆಗಿ ಅವ್ರಿಗೆ ಎಷ್ಟು ವರ್ಷದಿಂದ ಕೂಡ ಕಾಯಿಲೆ ಬಳಲ್ತಾ ಇದ್ರು ಕೂಡ ಅದನ್ನು ಕಂಪ್ಲೀಟ್ ಆಗಿ ವಾಸಿ ಮಾಡ್ಕೊಳ್ಬೋದು, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ. ಓಕೆ ಡಾಕ್ಟರ್, ಇಷ್ಟು ಹೊತ್ತು ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಈ ರೋಬೋಟಿಕ್ ಲೇಸರ್ ಥೆರಪಿ ಬಗ್ಗೆ ಬಹಳಷ್ಟು ಮಾಹಿತಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮ. ನಾವು ಹೊರಡುವಂತ ಸಮಯ ಆಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಆರೋಗ್ಯದ ಸಲಹೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಮೂರು ದಿನಗಳ ಹಿಂದೆ ನಡೆದಂತಹ ಈ ಸರ್ವೆನಲ್ಲಿ ಸುಮಾರು 30 ಜಿಲ್ಲೆಗಳಲ್ಲಿ 1500 ಅಂದಂಗೆ, ಉಳಿದ ಜಿಲ್ಲೆಗಳಲ್ಲಿ 1500, 250 ಅದರಲ್ಲಿ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಈ 50ರಲ್ಲಿ ವರ್ಗೀಕರಣವನ್ನು ಮಾಡಲಾಗಿತ್ತು. ಶ್ರೀಸಾಮಾನ್ಯರು, ವಿದ್ಯಾರ್ಥಿ, ಯುವಜನರು, ಗೃಹಿಣಿಯರು, ಹಿರಿಯ ನಾಗರಿಕರು, ಪಿಂಚಣಿದಾರರು, ಕಾರ್ಮಿಕರು, ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರೆಂದು. ಬ್ಯಾಂಕ್ ಹಣದ ವಾಹನ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕದ್ದ ಹಣವನ್ನ ಹಂಚಿಕೊಂಡು ಬೇರೆ ಬೇರೆ ಆಗಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರಂತೆ.